Welcome to Get Solutions. This is your Lokesh. So in this session, we are going to solve the last illustration under this module 2. So module 2 ನಲ್ಲಿ last illustration. So ಇದರಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. So 4 methods ಅನ್ನು ಕೊಟ್ಟಿದ್ದಾರೆ. So that is to calculate payback period and discounted payback period, net present value and internal rate of return calculation ಮಾಡೋದಕ್ಕೆ ಕೇಳಿದ್ದಾರೆ. ಓಕೆ, ಸೊ ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ನಾವು ಯಾವ ಥರ ನಾವು ಕ್ಯಾಶ್ ಫ್ಲೋಸ್ನ ಅಥವಾ ಯಾವ ಥರ ಕ್ಯಾಲ್ಕುಲೇಷನ್ಸ್ಗೆ ನಾವು ರೆಫರೆನ್ಸ್ ಮಾಡ್ಕೋಬೇಕು ಅಂದರೆ ರೆಫರೆನ್ಸ್ ಆಗಿ ವ್ಯಾಲ್ಯೂಸ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಪ್ರಾಬ್ಲಮಲ್ಲಿ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಎಲ್ಲ ಮೆಥಡ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ, ಬಿಕಾಸ್ ಇಟ್ ಈಸ್ ಅ ಲಾಸ್ಟ್ ಪ್ರಾಬ್ಲಮ್ನು. ಓಕೆ, ಸೊ ಫಸ್ಟ್ ಪ್ರಾಬ್ಲಮಲ್ಲಿ ನಾವು ಗಿವನ್ ಇನ್ಫಾರ್ಮೇಷನ್ನ ನಾವು ನೋಡಿ ತಗೊಳ್ಳೋಣ. Okay, so just observe the problem, how I am going to use the particular information in each and every method of calculations. Okay, see illustration 16. So asked in the year June 2020 ಅಲ್ಲಿ section C ಗೆ ಕೇಳಿದ್ದಾರೆ. Okay, see, a company is considering a proposal of installing a drying equipment. So drying equipment is nothing but an asset, right? So a proposal installation ಮಾಡೋದಕ್ಕೆ ಏನೋ ಟ್ರೈ ಮಾಡ್ತಿದೆ ಕಂಪನಿ. ಓಕೆ, ಸಿ the equipment would involve a cash outflow or outlay of rupees 6 lakhs. ಸೊ ಈಗ ಕ್ಯಾಶ್ ಔಟ್ಫ್ಲೋ, ಆ ಡ್ರೈಯಿಂಗ್ ಎಕ್ವಿಪ್ಮೆಂಟ್ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿದ್ರೆ ಕ್ಯಾಶ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ? ದಟ್ ಈಸ್ ಕ್ಯಾಶ್ ಔಟ್ಲೇ ಅಲ್ವಾ? ಸೊ ಕ್ಯಾಶ್ ಔಟ್ಲೇ ಎಷ್ಟಿದೆ? ಟೋಟಲಿ 6 lakhs ಕೊಟ್ಟಿದ್ದಾರೆ. ಓಕೆ, ಸಿ ಅಂಡ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ rupees 80,000. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್, ಸೊ ಯು ನೋ ವೆರಿ ವೆಲ್ ದಟ್ ಈಸ್ ನೆಟ್ ವರ್ಕಿಂಗ್, ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಆಲ್ಸೋ ಎ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ರೈಟ್? ಸೊ ಆಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಶಾರ್ಟ್ ಟರ್ಮ್ ಆಗಿ, ಬಿಕಾಸ್ ಯು ನೋ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ರಿಕ್ವೈರ್ಮೆಂಟ್ ಫಾರ್ ದ ಡೇ ಟು ಡೇ ಎಕ್ಸ್ಪೆನ್ಸಸ್. They are, so the part of investment are invested in a particular asset, right? So in order to maintain the day-to-day expenses, that is called as a working capital. So it is also the part of an investment, or it is also called as a short-term investment, right? So ಏನು ಕೊಟ್ಟಿದ್ದಾರೆ? net working capital. ಸೊ ಇದು ಒಂದು ಅಡ್ಜಸ್ಟ್ಮೆಂಟ್ ನಿಮಗೆ ಹೊಸದಾಗಿ ಬಂದಿರೋದು. ಓಕೆ, ಸೊ ಅದಕ್ಕೆ ಹೈಲೈಟ್ ಮಾಡ್ತಿದ್ದೀನಿ. ಸೊ ವಾಟ್ ಈಸ್ ದ ಅಮೌಂಟ್? ದಟ್ ಈಸ್ 80,000 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ the expected life of the project is 5 years without any salvage value. Okay, so ಇಲ್ಲಿ 2 information ಇದೆ. expected life of the project without any salvage value. expected life ಎಷ್ಟು? that is 5 years, right? so 5 years ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ತಿದ್ದೀನಿ. ಸೊ ವಾಟ್ ಈಸ್ ದ ಸಾಲ್ವೇಜ್ ವ್ಯಾಲ್ಯೂ? ಸೊ ಸಾಲ್ವೇಜ್ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ? ಏನು ಇಲ್ಲ. ಸೊ ಸಾಲ್ವೇಜ್ ವ್ಯಾಲ್ಯೂ 0. ಓಕೆ, ಬಟ್ ರೆಫರೆನ್ಸ್ ಅಲ್ಲಿ ಅಥವಾ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದಕ್ಕೆ ನಾನು ಬರ್ಕೊಳ್ತಿದ್ದೀನಿ ಅಷ್ಟೇ, ಅಥವಾ ನೀವು ನಿಲ್ ಅಂತ ಬರ್ಕೊಂಬಿಡಿ, ಕನ್ಫ್ಯೂಷನ್ಸ್ ಏನಾದರೂ ಆದರೆ. ಓಕೆ, ಸೊ 5 years ವಿತೌಟ್ ಎನಿ ಸಾಲ್ವೇಜ್ ವ್ಯಾಲ್ಯೂ. ನೆಕ್ಸ್ಟ್ ಏನು ಕೇಳಿದ್ದಾರೆ ನೋಡಿ, ಅಸ್ಯೂಮ್ ದಟ್ ದ ಕಂಪನಿ ಈಸ್ ಅಲೌಡ್ ಟು ಚಾರ್ಜ್ ದಿ ಡಿಪ್ರಿಸಿಯೇಷನ್ ಆನ್ ಸ್ಟ್ರೈಟ್ ಲೈನ್ ಬೇಸಿಸ್. ಓಕೆ, ಸೊ ಈಗ ಡಿಪ್ರಿಸಿಯೇಷನ್ ಏನೋ ಫಾಲೋ ಮಾಡ್ತಿದ್ದಾರಂತೆ. ಸೊ ಡಿಪ್ರಿಸಿಯೇಷನ್ ಯಾವ್ದ್ರ ಬೇಸ್ ಮೇಲೆ ಫಾಲೋ ಮಾಡ್ತಿದ್ದಾರೆ? ದಟ್ ಈಸ್ ಬೇಸ್ಡ್ ಆನ್ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್. ಓಕೆ, ಸೊ ಡಿಪ್ರಿಸಿಯೇಷನ್ಗೆ ಪರ್ಟಿಕ್ಯುಲರ್ ಆಗಿ ಫಾರ್ಮುಲಾ ಏನು ಹೇಳೋದಿಲ್ಲ, ನಿಮ್ಗೆ ಗೊತ್ತಿದೆ ಜನರಲ್ ಆಗಿ ಡಿಪ್ರಿಸಿಯೇಷನ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದಂತ. ಓಕೆ, ಸಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡ್ಬಿಡೋಣ. ಓಕೆ, ಸೊ ಕ್ಯಾಶ್ ಔಟ್ಫ್ಲೋ, ದಟ್ ಈಸ್ ಒರಿಜಿನಲ್ ಕಾಸ್ಟ್ ಎಷ್ಟಿದೆ? 6 lakhs ಇದೆ, ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಿದ್ದಾನ? ಎಸ್. ಓಕೆ, ನೋ ದೇರ್ ಇಸ್ ನೋ ಸಾಲ್ವೇಜ್ ವ್ಯಾಲ್ಯೂ ಫಾರ್ ದಿಸ್ ಪ್ರಾಬ್ಲಮ್. ಸೊ ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಿಲ್ಲ ಅವನು. ಓಕೆ, ಸೊ ಅದಕ್ಕೆ ನಾವು ಇಲ್ಲಿ ಸಾಲ್ವೇಜ್ ವ್ಯಾಲ್ಯೂ 0 ಅಂತ ತಗೊಳ್ತಿದ್ವಿ. ಇಲ್ಲ ಅಂತ ಡೈರೆಕ್ಟ್ ಆಗಿ 6 lakhs ತಗೊಳ್ಳಿ, ನೋ ಇಶ್ಯೂ. ಓಕೆ, ಸೊ ಡಿವೈಡೆಡ್ ಬೈ ಲೈಫ್ ಆಫ್ ದಿ ಅಸೆಟ್. ಸೊ ಲೈಫ್ ಎಷ್ಟಿದೆ? ದಟ್ ಈಸ್ 5 years ಡಿವೈಡೆಡ್ ಬೈ 5 ಅಂತ ಹಾಕ್ತೀನಿ. ಸೊ ದೆನ್ ದ ಡಿಪ್ರಿಸಿಯೇಷನ್ 1,20,000 ಸ್ಟ್ರೈಟ್ ಲೈನ್ ಮೆಥಡ್ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಇಯರ್ಗೂ ಅದೇ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆ, ದಿಸ್ ಇಸ್ ದ ಡಿಪ್ರಿಸಿಯೇಷನ್ ಅಮೌಂಟ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ ದ ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ಸೊ ಡಿಪ್ರಿಸಿಯೇಷನ್ ಏನು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ರಿಡ್ಯೂಸಿಂಗ್ ದಿ ಟ್ಯಾಕ್ಸ್ ಬರ್ಡನ್ ಅಂಡ್ ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸ್ ಪರ್ಪಸ್. ಓಕೆ, ಸಿ ದ ಎಸ್ಟಿಮೇಟೆಡ್ ಬಿಫೋರ್ ಟ್ಯಾಕ್ಸ್ ಕ್ಯಾಶ್ ಫ್ಲೋಸ್. ಓಕೆ, ಸೊ ಇಲ್ಲಿ ಕ್ಯಾಶ್ ಫ್ಲೋಸ್ ಬಂದ್ಬಿಟ್ಟು ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಪರ್ಫೆಕ್ಟ್ ಆಗಿ ಏನು ಕೊಟ್ಟಿದ್ದಾನೆ ನೋಡಿ, ಅರ್ನಿಂಗ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಆರ್ ಗಿವನ್ ಬಿಲೋ. ಸೊ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ಅಂದ್ರೆ ಡಿಪ್ರಿಸಿಯೇಷನ್ ಮತ್ತೆ ಟ್ಯಾಕ್ಸ್ ನ ಡಿಡಕ್ಟ್ ಮಾಡೋದಕ್ಕಿಂತ ಮುಂಚೆ ಅಮೌಂಟ್ ಏನಿದೆಯೋ ಅದನ್ನ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ನಾನು ಬರ್ಕೊಳ್ತೀನಿ. ಸೊ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ಸೊ ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ? ಥೌಸಂಡ್ಸ್ ಅಲ್ಲಿ ಕೊಟ್ಟಿದ್ದಾನೆ. ನಾನು ಥೌಸಂಡ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ 000 ಅಂತ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಎಷ್ಟು ಇಯರ್ಸ್ ಕೊಟ್ಟಿದ್ದಾರೆ? ಇಟ್ ಈಸ್ ಇಯರ್ಸ್. ಓಕೆ,
ಸೊ ಇಲ್ಲಿ ಇಯರ್ಸ್ ಟೋಟಲ್ 5 ಇಯರ್ಸ್ ರೈಟ್, 1 2 3 4 5 ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ಅಮೌಂಟ್ಸ್ ಬಂದ್ಬಿಟ್ಟು ಥೌಸಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾನು ಡೈರೆಕ್ಟ್ ಆಗಿ ಇಲ್ಲಿ 240 275 ಅಂತ ತಗೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಬೇಕಾದ್ರೆ ನನಗೆ ಥೌಸಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ 275 ಅಂಡ್ 210 110 180 and 160. So this is the earning before depreciation and tax is given. Okay, so ಇಲ್ಲಿವರೆಗೂ given information ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿ, the applicable income tax rate to the company is 30%. ಓಕೆ, ಸೊ ಇಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, 30% ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ಗೆ. ಓಕೆ, ಸೊ ನೆಕ್ಸ್ಟ್, ಇಫ್ ದ ಕಂಪನೀಸ್ ಆಪರ್ಚುನಿಟಿ ಕಾಸ್ಟ್ 12%, ಸಿ ದೇ ಆರ್ ಮೆನ್ಷನಿಂಗ್ ದಿ ಆಪರ್ಚುನಿಟಿ ಕಾಸ್ಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಟ್ರೆಸ್ಟ್ ರೇಟ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ, ಜನರಲ್ ಆಗಿ 12% ಕೊಟ್ಟಿದ್ದಾರೆ. ಓಕೆ, ನಾವು ಕ್ಯಾಲ್ಕುಲೇಟ್ ದಿ equipments discounted payback period and payback period and net present value and internal rate of return. So ಏನೇನೆಲ್ಲ ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳಿದ್ದಾರೆ, ಇಟ್ ಈಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ಏನು ಕೇಳಿದ್ದಾರೆ ಫಸ್ಟು, ದಟ್ ಈಸ್ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಕೇಳಿದ್ದಾನೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಕೇಳಿದ್ದಾನೆ, ಪೇ ಬ್ಯಾಕ್ ಪೀರಿಯಡ್ನ ಕೇಳಿದ್ದಾನೆ, ಪೇ ಬ್ಯಾಕ್ ಪೀರಿಯಡ್. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, ದಟ್ ಈಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ NPV ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ IRR. ಸೊ ಎಲ್ಲ ಇದರಲ್ಲೇ ಕೇಳ್ಬಿಟ್ಟಿದ್ದಾನೆ. ಓಕೆ, ಸೊ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಯೂಸ್ 12%, 14% ಅಂಡ್ 15% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಸೊ ಯಾವ ಫ್ಯಾಕ್ಟರ್ಸ್ನ ಯೂಸ್ ಮಾಡ್ಬೇಕಂತ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕನ್ನೋದಕ್ಕೆ ನಾವು ದಟ್ ಈಸ್ 12%ನ ಯೂಸ್ ಮಾಡ್ಕೋಬೇಕಂತೆ. ನೆಕ್ಸ್ಟು 14%, then 15% we have to use for this calculation purpose. Okay, so depreciation ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ ನಾವು. ಸೊ ನೆಕ್ಸ್ಟ್ ಒಂದು ಕೇಸ್ ಏನಾದರೂ ಬೇಕಾದರೆ ನಾವು ತಗೊಳ್ಳೋಣ. ಓಕೆ, ಸೊ ಈಗ ಫಸ್ಟ್ ನೋಡಿ, ಪೇ ಬ್ಯಾಕ್ ಪೀರಿಯಡ್ ಅಂಡ್ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಓಕೆ, ಯಾಕಂತಂದರೆ ನಾನು ಆಲ್ರೆಡಿ ನಿಮಗೆ ಮೆಥಡಲ್ಲಿ ಹೇಳಿದ್ದೀನಿ. ಸೊ ಪೇ ಬ್ಯಾಕ್ ಪೀರಿಯಡ್ ಇಸ್ ನಾನ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್, ಬಟ್ ಇನ್ ದಿಸ್ ಪ್ರಾಬ್ಲಮ್ ದೇ ಆರ್ ಆಸ್ಕಿಂಗ್ ಟು ಕ್ಯಾಲ್ಕುಲೇಟ್ ದಿ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್. ಸೊ ಡಿಸ್ಕೌಂಟೆಡ್ ಇಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಅಪ್ಲೈ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್, ರೈಟ್. ಇನ್ ದಿಸ್ ಪೇ ಬ್ಯಾಕ್ ಪೀರಿಯಡ್ ಆಲ್ಸೋ ವಿ ಹ್ಯಾವ್ ಟು ಅಪ್ಲೈ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಜನರಲ್ ಆಗಿ ಎಷ್ಟು ಕೊಟ್ಟಿದ್ದಾರೆ, 12% ಕೊಟ್ಟಿದ್ದಾರೆ. 12% ಬೇಸ್ ಮೇಲೆ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡೋದು. ಬಟ್ ದ ಸೇಮ್ ಫಾರ್ಮುಲಾ ಫಾಲೋಸ್ ಫಾರ್ ದಿ ಪರ್ಟಿಕ್ಯುಲರ್ ಇಲ್ಲಸ್ಟ್ರೇಷನ್ಸ್. ಓಕೆ, ಸೊ ಏನು ಫಾರ್ಮುಲಾ ಇದೆಯೋ ಅದೇ ಫಾರ್ಮುಲಾನೇ ಅಪ್ಲಿಕಬಲ್ ಆಗುತ್ತೆ. ಬಟ್ ಡಿಸ್ಕೌಂಟೆಡ್ ಫ್ಯಾಕ್ಟರ್ ಅಂತಂದ್ರೆ ಪ್ರೆಸೆಂಟ್ ವ್ಯಾಲ್ಯೂನ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ. ಓಕೆ, ಸಿ ಫಸ್ಟ್ ಈಗ ನಾವು ಪೇ ಬ್ಯಾಕ್ ಪೀರಿಯಡ್ ಆದರೂ ಆಗಲಿ, ಸೊ ಪೇ ಬ್ಯಾಕ್ ಪೀರಿಯಡ್ಗೆ ನಾವು ಯಾವ ಥರ ಕನ್ಸಿಡರ್ ಮಾಡ್ತೀವಿ ಕ್ಯಾಶ್ ಫ್ಲೋನ, ದಟ್ ಈಸ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ನೆಕ್ಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ಗೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ಗೂ ಅದನ್ನೇ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ, ದಟ್ ಈಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ಕ್ಯಾಶ್ ಫ್ಲೋ ಯಾವ ಥರ ಬೇಕು ನಮಗೆ, ದಟ್ ಈಸ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. So net present value ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಸೊ ಫಾರ್ ದಿಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಆಲ್ಸೋ ವಿ ನೀಡ್ ದ ಕ್ಯಾಶ್ ಫ್ಲೋ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ಸೊ ಓನ್ಲಿ ಫಾರ್ ದ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಬಂದ್ಬಿಟ್ಟು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಆಫ್ಟರ್ ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಓಕೆ, ಸೊ ಅದು ಯಾಕೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಈಗ ಫಸ್ಟ್ ಬಂದ್ಬಿಟ್ಟು ನಾವು ಎಲ್ಲ ಮೆಥಡಲ್ಲಿ ನಾವು ವ್ಯಾಲ್ಯೂಸ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಫಸ್ಟ್ ಕ್ಯಾಶ್ ಫ್ಲೋ ಕರೆಕ್ಟ್ ಆಗಿದೆಯಾ, ನಮಗೆ ಎಲ್ಲ ಮೆಥಡ್ಗೂ ಸೂಟಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು. ಸಿ the given cash flows are earning before depreciation and tax, but we need the cash flow after tax before depreciation ನಮಗೆ ಬೇಕು. ಯಾಕಂತ ಹೇಳಿದ್ರೆ ಪೇ ಬ್ಯಾಕ್ ಪೀರಿಯಡ್ಗೂ ಅದೇ ಕ್ಯಾಶ್ ಫ್ಲೋ ಬೇಕು, NPVಗೂ ಅದೇ ಕ್ಯಾಶ್ ಫ್ಲೋ ಬೇಕು, ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ಗೂ ಅದೇ ಕ್ಯಾಶ್ ಫ್ಲೋ ಬೇಕು, IRRಗೂ ಅದೇ ಕ್ಯಾಶ್ ಫ್ಲೋ ಬೇಕು. ಸೊ ದೇರ್ ಫೋರ್ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ದಟ್ ಈಸ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ನೋಡೋಣ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ನಾನು ಪರ್ಟಿಕ್ಯುಲರ್ಸ್ ಅಂತ ಹೇಳ್ಬಿಟ್ಟು ತಗೊಳ್ತೀನಿ. ಓಕೆ, ಸೊ ಪರ್ಟಿಕ್ಯುಲರ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ಸ್ ಅಂತ ಹೇಳ್ಬಿಟ್ಟು ನಾನು ತಗೊಂಡು ಎಷ್ಟು ಇಯರ್ಸ್ ಕೊಟ್ಟಿದ್ದಾರೆ, ಟೋಟಲ್ಲು 5 ಇಯರ್ಸ್ ಕೊಟ್ಟಿದ್ದಾರೆ. ಸೊ 1 2 3 4 5, ಸೊ ಟೋಟಲ್ಲು 5 ಇಯರ್ಸ್ ನಾನು ತಗೊಂಡಿದ್ದೀನಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟು ಪ್ರಾಬ್ಲಮ್ ಅಲ್ಲಿ, ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ರೈಟ್. ಸೊ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್
ಟ್ಯಾಕ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 240, 275, 210, 180 and 160. ಸೊ ಇಲ್ಲಿ ಥೌಸಂಡ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ನಾನು ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಬೇಕಾದ್ರೆ ಅದೇ ತರನೇ ಮಾಡ್ಕೊಳ್ಳಿ, ಏನಾದರೂ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಇದರಿಂದ ಕನ್ವರ್ಟ್ ಮಾಡ್ಕೊಂಡು ಮಾಡಿ. ಓಕೆ, ನೋ ಇಶ್ಯೂಸ್. ಸೊ ಎಷ್ಟು ಕೊಟ್ಟಿದ್ದಾರೆ? 2 lakhs 240. ಥೌಸಂಡ್ಸ್ ಅಂತ ಹೇಳಿದ್ರೆ 3 zeros ಆ್ಯಡ್ ಮಾಡಬೇಕಲ್ವಾ? ಓಕೆ, ಸೊ ನೆಕ್ಸ್ಟ್ 275,000. ಓಕೆ, ಸೊ ನೆಕ್ಸ್ಟ್ 210, ದಟ್ ಈಸ್ ಥೌಸಂಡ್ಸ್ ಅಂದರೆ 2,10,000 ಅಲ್ವಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 180,000, ನೆಕ್ಸ್ಟ್ 160,000. ಸೊ ದಿಸ್ ಇಸ್ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಓಕೆ, ಸೊ ಈಗ ನಮಗೆ ಬೇಕಾಗಿರೋದೇನು? ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ before depreciation. For the purpose of tax, to reduce the burden of tax, first we have to deduct the depreciation amount, right? So therefore now we have to deduct the depreciation. ಈಗ ಡಿಪ್ರಿಸಿಯೇಷನ್ ಡಿಡಕ್ಟ್ ಮಾಡ್ಕೋಬೇಕು. ಸೊ ಡಿಪ್ರಿಸಿಯೇಷನ್ ಸ್ಟ್ರೈಟ್ ಲೈನ್ ಮೆಥಡ್ ಆಗಿರೋದ್ರಿಂದ ಸೊ ಡಿಪ್ರಿಸಿಯೇಷನ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ವಿ ನಾವು ಇಲ್ಲಿ? ಸೊ ಡಿಪ್ರಿಸಿಯೇಷನ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದು, ದಟ್ ಈಸ್ 1,20,000. ಸೊ 1,20,000 ಎಲ್ಲ ಇಯರ್ಗೂ ಅಪ್ಲೈ ಆಗುತ್ತೆ. ಯಾಕೆ? ಬಿಕಾಸ್ ದ ಕಂಪನಿ ಫಾಲೋಯಿಂಗ್ ದ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್. ಓಕೆ, ಸೊ 1,20,000 ಬಂದ್ಬಿಟ್ಟು ಎಲ್ಲ ಇಯರ್ಗೂ ಅಪ್ಲಿಕಬಲ್ ಆಗುತ್ತೆ. ಸೊ ಆಫ್ಟರ್ ಡಿಡಕ್ಟಿಂಗ್ ದಿ ಡಿಪ್ರಿಸಿಯೇಷನ್ ಫ್ರಮ್ ದಿಸ್ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ದೆನ್ ವಿ ವಿಲ್ ಗೆಟ್ ಅರ್ನಿಂಗ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ ನಮಗೆ. ಓಕೆ, ಸೊ ಅರ್ನಿಂಗ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ನಮಗೆ ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಡಿಡಕ್ಟ್ ದಿಸ್ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ಆರ್ ವಿ ಹ್ಯಾವ್ ಟು ಡಿಡಕ್ಟ್ ಫ್ರಮ್ ದಿಸ್ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಟ್ಯಾಕ್ಸ್ ಅಲ್ಲಿ ನಾವು ಏನು ಡಿಡಕ್ಟ್ ಮಾಡ್ಕೋಬೇಕು? ಡಿಪ್ರಿಸಿಯೇಷನ್ ಡಿಡಕ್ಟ್ ಮಾಡ್ಕೋಬೇಕು ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸ್, ರೈಟ್? ಸೊ ಈಗ ಅದಕ್ಕೆ ಎಲ್ಲ ಫಾರ್ಮುಲಾ ಅಪ್ಲೈ ಮಾಡಿದ್ವಿ, ಸೇಮ್ ಎಲ್ಲದಕ್ಕೂ ಅದೇ ಥರನೇ. ಸೊ ಇದರಿಂದ ಡಿಡಕ್ಟ್ ಮಾಡ್ಕೊಂಡ್ರೆ ನಮಗೆ ಅರ್ನಿಂಗ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಓಕೆ, ಸೊ ನೌ ವಿ ಹ್ಯಾವ್ ಟು ಡಿಡಕ್ಟ್ ದಿ ಟ್ಯಾಕ್ಸ್, ಬಿಕಾಸ್ ಡಿಪ್ರಿಸಿಯೇಷನ್ ಡಿಡಕ್ಟ್ ಮಾಡಿದೀವಿ ಅಂದರೆ ದಟ್ ಇಸ್ ಫಾರ್ ದ ಟ್ಯಾಕ್ಸ್ ಪರ್ಪಸ್, ರೈಟ್? ಇಲ್ಲಿ ಹೇಳಿದ್ದಾರೆ ಟ್ಯಾಕ್ಸ್ ಪರ್ಪಸ್ಗೆ ಅವರು ಯೂಸ್ ಮಾಡ್ತಿದ್ದಾರೆ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೌ we have calculated the earning after depreciation before tax for the purpose of tax. Then ultimately we have to consider or deduct the tax amount. Okay, so tax ಎಷ್ಟು ಅಂತ ನೋಡೋಣ. ಸೊ ಟ್ಯಾಕ್ಸ್ ಬಂದ್ಬಿಟ್ಟು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ? ದಟ್ ಈಸ್ 30% ಕೊಟ್ಟಿದ್ದಾರೆ. ಓಕೆ, ಸೊ 30% ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ವಿ ಆರ್ ಯೂಸಿಂಗ್ 30%. ಓಕೆ, ಸೊ ಟೋಟಲ್ 30% ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ಅಮೌಂಟ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡೋಣ. 30%. ಸೊ ಯಾವ್ದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದು? ಇಲ್ಲಿ ಏನು ಅಮೌಂಟ್ ಬಂದಿದೆ ಅದ್ರ ಬೇಸ್ ಮೇಲೆ ಅಲ್ವಾ? ಸೊ ಇಸ್ ಈಕ್ವಲ್ ಟು 1,20,000 ಇಂಟು 30%. ನೀವು ಕ್ಯಾಲ್ಕುಲೇಟರಲ್ಲಿ ಮಾಡಿ. ಓಕೆ, ಸೊ 36,000. ಸೊ ಅದೇ ಥರ ಎಲ್ಲದಕ್ಕೂ ಟ್ಯಾಕ್ಸ್ ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಆಫ್ಟರ್ ಡಿಡಕ್ಟಿಂಗ್ ದಿ ಟ್ಯಾಕ್ಸ್ ಫ್ರಮ್ ಅರ್ನಿಂಗ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್, ದೆನ್ ವಿ ವಿಲ್ ಗೆಟ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಡಿಪ್ರಿಸಿಯೇಷನ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಡಿಪ್ರಿಸಿಯೇಷನ್ ನಮಗೆ ಸಿಗುತ್ತೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಡಿಪ್ರಿಸಿಯೇಷನ್ ಯಾವ ಥರ ಸಿಗುತ್ತೆ? ಅರ್ನಿಂಗ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ನಾವು ಟ್ಯಾಕ್ಸ್ ಅಮೌಂಟ್ನ ಡಿಡಕ್ಟ್ ಮಾಡ್ಕೋಬೇಕು. ದಟ್ ಈಸ್ 1,20,000 ಮೈನಸ್ 36,000. Then we will get 84,000 is the earning after tax and after depreciation. And again we will get second year ಗೆ ಎಷ್ಟು ಬರುತ್ತೆ? 1,08,500 and 63,000 and next 42,000 and last year ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 28,000 ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಡಿಪ್ರಿಸಿಯೇಷನ್ ಬರುತ್ತೆ. ಓಕೆ, ಸೊ ಈಗ ನಾವು NPV, IRR ಮತ್ತೆ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ರೆ ವಿ ನೀಡ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ಸೊ ದೇರ್ ಫೋರ್ ಅಗೇನ್ ವಿ ಹ್ಯಾವ್ ಟು ಆ್ಯಡ್ ದ ಡಿಪ್ರಿಸಿಯೇಷನ್ ಅಮೌಂಟ್ ಅಲ್ವಾ? ಸೊ ಡಿಪ್ರಿಸಿಯೇಷನ್ ನಾವು ಆ್ಯಡ್ ಮಾಡ್ಕೋಬೇಕು. ಡಿಪ್ರಿಸಿಯೇಷನ್, ಸೊ ಹೌ ಮಚ್ ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್? ದಟ್ ಈಸ್ 1,20,000, ರೈಟ್? ಸೊ ಇಲ್ಲಿ 1,20,000 ನಾವು ಕನ್ಸಿಡರ್ ಮಾಡಬೇಕು. ಬಿಕಾಸ್ ಡಿಪ್ರಿಸಿಯೇಷನ್ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಎಲ್ಲ ಇಯರ್ ಸ್ಟ್ರೈಟ್ ಲೈನ್ ಮೆಥಡ್ ಆಗಿರೋದ್ರಿಂದ ಎಲ್ಲ ಇಯರು ಅದೇ ಫಾಲೋ ಮಾಡಬೇಕು. ನಾವು ನಮ್ಗೆ ಎಷ್ಟು ಬರುತ್ತೆ ಕ್ಯಾಶ್ ಅಂತ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ಫಸ್ಟ್ ಏನು ಬರುತ್ತೆ ಅಂತ ತಿಳ್ಕೊಬೇಕಲ್ವಾ? ಸೊ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಬರುತ್ತೆ. ಹೇಗೆ ಬರುತ್ತೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್? ಸೊ ಇನ್ ಆರ್ಡರ್ ಟು ಗೆಟ್ ದಿ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ವಿ ಹ್ಯಾವ್ ಟು ಆ್ಯಡ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂಡ್ ಡಿಪ್ರಿಸಿಯೇಷನ್ and depreciation amount. So then we will get the cash flow after tax depreciation amount ನಮಗೆ ಬರುತ್ತೆ.
That is first year 2,04,000, second year 2,28,500, third year 1,83,000, last year that is fourth year 1,62,000 and fifth year ಬಂದ್ಬಿಟ್ಟು 1,48,000 ನಮಗೆ ಬರುತ್ತೆ. ಸೊ ಆಕ್ಚುಲ್ ಆಗಿ ನಾವು ಇದೇ ಈ ಕ್ಯಾಶ್ ಫ್ಲೋನ ನಾವು ಕನ್ಸಿಡರೇಷನ್ ಮಾಡ್ತಿದ್ವಿ ಎಲ್ಲದರಲ್ಲೂ NPV, ಪೇ ಬ್ಯಾಕ್ ಪೀರಿಯಡ್ ಇದರಲ್ಲೆಲ್ಲ. ಯಾಕಂತ ಹೇಳಿದ್ರೆ cash flow after tax before depreciation is required to calculate the net present value and the payback period and internal rate of return. But in case of accounting rate of return, we have to consider this amount, that is cash flow after tax and after depreciation. ಈ ಅಮೌಂಟ್ ನ ನಾವು ಕ್ಯಾಲ್ಕುಲೇಷನ್ ತಗೊಳ್ತಿದೀವಿ, ದಟ್ ಈಸ್ ಬಿಫೋರ್ ಆಡಿಂಗ್ ದಿ ಡಿಪ್ರಿಸಿಯೇಷನ್. ಸೊ ಆಡ್ ಮಾಡ್ಕೊಳ್ದಿರೋದಕ್ಕಿಂತ ಮುಂಚೆ ನಾವು ಕ್ಯಾಲ್ಕುಲೇಷನ್ಗೆ ತಗೊಳ್ತಿದೀವಿ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಲ್ಲಿ. ಬಟ್ NPV, ಪೇ ಬ್ಯಾಕ್ ಪೀರಿಯಡ್ ಈ ಪ್ರಾಬ್ಲಮ್ ಅಲ್ಲಿ ನಾವು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂಡ್ ಬಿಫೋರ್ ಡಿಪ್ರಿಸಿಯೇಷನ್ ನಾವು ಕನ್ಸಿಡರೇಷನ್ ಮಾಡ್ತಿದೀವಿ. ಓಕೆ, ಸೊ ಒಂದು ನಿಮ್ಗೆ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬಂದ್ಬಿಟ್ಟು 80,000 ಕೊಟ್ಟಿದ್ದಾರೆ. You know very well the net working capital or working capital is a very necessary for the business organization to meet the day-to-day expenses. So therefore it is also called as short-term investment used in the particular asset or used in the company to manage the daily expenses. Okay, so routine basis ಅಲ್ಲಿ ನಾನು ವರ್ಕಿಂಗ್ ಕ್ಯಾಪಿಟಲ್ ಅಥವಾ ನಾವು ವರ್ಕಿಂಗ್ ಕ್ಯಾಪಿಟಲ್ ನ ಯೂಸ್ ಮಾಡ್ತಾ ಇರ್ತೀವಿ ಕಂಪನಿನಲ್ಲಿ. ಓಕೆ, ಸೊ ಈಗ ನಾನು ಈ ವರ್ಕಿಂಗ್ ಕ್ಯಾಪಿಟಲ್ ನ ಯಾವ ತರ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂಡ್ ಆಫ್ಟರ್ ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಬಟ್ ನಮಗೆ ಬೇಕಾಗಿರೋದು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಬೇಕಾದ್ರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ. ಈ ನೆಟ್ ವರ್ಕಿಂಗ್ ಕ್ಯಾಪಿಟಲ್ನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸಿ ಆಡ್ ಅಡಿಷನಲ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದಟ್ ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್, ರೈಟ್? ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರು ಇಲ್ಲ, ಸೆಕೆಂಡ್ ಇಯರ್ ಇಲ್ಲ, ಥರ್ಡ್ ಇಯರ್ ಇಲ್ಲ, ಫೋರ್ತ್ ಇಯರ್ ಇಲ್ಲ, 8th ಇಯರ್ ನಾನು ವರ್ಕಿಂಗ್ ಕ್ಯಾಪಿಟಲ್ನ ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆ, ಸೊ ಆಫ್ಟರ್ ದಟ್ exactly we have to called, so exactly we are going to call this amount as cash flow after tax before depreciation by considering or after considering working capital. ಓಕೆ, ಸೊ ವರ್ಕಿಂಗ್ ಕ್ಯಾಪಿಟಲ್ಸ್ ನಾವು ಲಾಸ್ಟ್ ಇಯರ್ ಅಲ್ಲಿ ಮಾತ್ರ ನಾವು ಕನ್ಸಿಡರೇಷನ್ ಮಾಡ್ಕೋಬೇಕು. ಓಕೆ, ಸೊ ನಿಮ್ಗೆ ಡೌಟ್ ಬರ್ಬೋದು, ಫಸ್ಟ್ ಇದು ವ್ಯಾಲ್ಯೂನ ಎಂಟ್ರಿ ಮಾಡ್ಬಿಡ್ತೀನಿ ಮತ್ತೆ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ನ ಈ ಲಾಸ್ಟ್ ಇಯರ್ ನ ಕನ್ಸಿಡರ್ ಅಥವಾ ಲಾಸ್ಟ್ ಇಯರ್ ಅಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ಜಸ್ಟ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂತ ನಾವು ಕರಿಬಹುದು ಇದನ್ನ, ಅಥವಾ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು, ಅಥವಾ ಟೋಟಲ್ ಅಂತ ಹೇಳ್ಬಿಟ್ಟು ಇನ್ನೊಂದು ಹಾಕೋಬಹುದು, ಟೋಟಲ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಇನ್ಕ್ಲೂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂತಾನು ಕೊಡಬಹುದು. ಓಕೆ, ಸೊ ಆರ್ ಟೋಟಲ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಇನ್ಕ್ಲೂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕೊಡಬಹುದು, ನೋ ಇಶ್ಯೂ. ಓಕೆ, ಸೊ ಈಗ ನಮಗೆ ಬರ್ಬೇಕಂತ ಹೇಳಿದ್ರೆ 2,04,000 ಪ್ಲಸ್ ದಿಸ್ ಸೆಲ್, ರೈಟ್? ಓಕೆ, ಸೊ ಈಗ 2,04,000 ಸೇಮ್ ಬರುತ್ತೆ. ಲಾಸ್ಟ್ ಇಯರ್ ಮಾತ್ರ 80,000 ಆ್ಯಡ್ ಮಾಡಿ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ಸೊ ದಿಸ್ ಈಸ್ ದ ಎಕ್ಸಾಕ್ಟ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ವೆನ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್ ಆರ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಯಾಕೆ ಈ ವರ್ಕಿಂಗ್ ಕ್ಯಾಪಿಟಲ್ನ ನಾವು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ದೆರ್ ಈಸ್ ಅ ಲಾಜಿಕ್ ಬಿಹೈಂಡ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕವರಿ ಅಟ್ ದ ಎಂಡ್ ಆಫ್ ದಿ ಕ್ಯಾಪಿಟಲ್ ಬಜೆಟಿಂಗ್. ಯಾಕೆ ಅಂತ ಹೇಳಿದ್ರೆ, ಸಿ ದ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಎ ನೀಡೆಡ್, ವರ್ಕಿಂಗ್ ಕ್ಯಾಪಿಟಲ್ ಇಸ್ ನೀಡ್ ಅಟ್ ದ ಬಿಗಿನಿಂಗ್ ಆಫ್ ದಿ ಪ್ರಾಜೆಕ್ಟ್, ರೈಟ್? ಸೊ ಯಾವುದೇ ಪ್ರಾಜೆಕ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಇದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕೇ ಬೇಕಾಗುತ್ತೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, this will be realized at the end of the period, ಅಥವಾ this will be realized at the end of the year. ಸೊ ಯಾಕೆ ನಾವು ಎಂಡ್ ಆಫ್ ದಿ ಪೀರಿಯಡ್ ನಾವು ಇದು ಮಾಡ್ಕೋಬೇಕು, ಯಾಕೆ ಎಂಡ್ ಆಫ್ ದಿ ಪೀರಿಯಡ್ ಅಲ್ಲೇ ನಾವು ರಿಯಲೈಸ್ ಮಾಡ್ಕೋಬೇಕು ಈ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಇಫ್ ಯು ಸ್ಟಾರ್ಟ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ ಫಾರ್ ದ ಪ್ರೊಡ್ಯೂಸಿಂಗ್ ದಿ ಇನ್ವೆಂಟರಿ, ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ನ ನೀವು ಶುರು ಮಾಡ್ತೀರಾ ಅಂತ ಅನ್ಕೊಳ್ಳಿ. ಓಕೆ, ಏನೋ ಒಂದು ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋದಕ್ಕೆ. ಸೊ ಅಸ್ಯೂಮ್ ದ ಪ್ರಾಡಕ್ಟ್ ಹ್ಯಾವ್ ಅ ಮಾರ್ಕೆಟ್. ಸೊ ನೀವು ಪ್ರೊಡಕ್ಷನ್ ಮಾಡೋ ಪ್ರಾಡಕ್ಟ್ಗೆ ಒಂದು 5 years ಮಾರ್ಕೆಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀವಿ, ಒಂದು 5 years ಲೈಫ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಅಸ್ಯೂಮ್ you are going to produce a product for your product. ಸೊ ನೀವು ಪ್ರೊಡಕ್ಷನ್ ಮಾಡಿದ್ಮೇಲೆ ಅದನ್ನ ಸೇಲ್ ಮಾಡಲೇಬೇಕಲ್ವ ಮಾರ್ಕೆಟಲ್ಲಿ. ಸೊ ಮಾರ್ಕೆಟಲ್ಲಿ ಸೇಲ್ ಮಾಡ್ಬೇಕಂದ್ರೆ ಆ ಪ್ರಾಡಕ್ಟ್ಗೆ ಒಂದು 5 years ಮಾರ್ಕೆಟ್ ಇರುತ್ತೆ. ಆಮೇಲೆ ಈಚ್ ಅಂಡ್ ಎವರಿ ಪ್ರಾಡಕ್ಟ್ ವಿಲ್ ಬಿ ಪಾಸ್ ಥ್ರೂ ದಿ
product life cycle, right? So based on that, you have to assume your product, what you are going to produce in your company or factory or manufacturing organization, assume that product has a market for 5 years. Okay, ಇವತ್ತಿಂದ 5 years ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇನ್ ದ ಫಸ್ಟ್ ಇಯರ್ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್, ಸೊ ನೀವು ಯಾವ ಪ್ರಾಡಕ್ಟ್ ನ ಪ್ರೊಡಕ್ಷನ್ ಮಾಡ್ತೀರೋ ಅದ ಫಸ್ಟ್ ಇಯರ್ ಅಲ್ಲಿ ನೀವು ಅದನ್ನ ಪ್ರೊಡಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ so much of cash, because you need raw materials and you need labors and also the some inventories you require, right? So in order to buy that raw material and labor and some other inventories, you have to spend, right? So ನೀವು ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಿಗಿನಿಂಗ್ ಇಯರ್ ಅಲ್ಲಿ ರಾ ಮೆಟೀರಿಯಲ್ಸ್ ಇಲ್ದ್ರೆ ಪ್ರೊಡಕ್ಷನ್ ಮಾಡಕ್ ಆಗೋದಿಲ್ಲ, ಲೇಬರ್ ಅವರ್ಸ್ ಅಥವಾ ಲೇಬರ್ಸ್ ಬೇಕಾಗುತ್ತೆ ಪ್ರೊಡಕ್ಷನ್ ಮಾಡಕ್ ಆಗೋದಿಲ್ಲ ಇಲ್ಲ ಅಂತ ಹೇಳಿದ್ರೆ. ಓಕೆ, ಸೊ ಇದಕ್ಕೆಲ್ಲ ನೀವು ಸ್ಪೆಂಡ್ ಮಾಡ್ತೀರಾ. ಓಕೆ, ಸಿ ಆಫ್ಟರ್ ಕಂಪ್ಲೀಟಿಂಗ್ ದಿ ಇನ್ವೆಂಟರಿ ಎ, ಸೊ ಆಫ್ಟರ್ ಕಂಪ್ಲೀಟಿಂಗ್ ದಿ ಇನ್ವೆಂಟರಿ ಎ ಅಂತ ಏನಾದ್ರು ಇನ್ವೆಂಟರಿ ಯಾವುದೋ ಒಂದು ಪ್ರಾಡಕ್ಟ್ ನೀವು ಪ್ರೊಡಕ್ಷನ್ ಮಾಡಿದ್ದೀರಾ ಅಥವಾ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಡ್ರೆ, ಯು ವಿಲ್ ಗೋಯಿಂಗ್ ಟು ಸೆಲ್ ದಟ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್. ಸೊ ಏನಕ್ಕೆ ನೀವು ಸೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಟು ರಿಯಲೈಸ್ ದಿ ಕ್ಯಾಶ್, ರೈಟ್? ಸೊ ಏನ್ ಪ್ರೊಡಕ್ಷನ್ ಮಾಡಿದ್ದೀರೋ ಅದಕ್ಕೆ ನೀವು ರಿಕವರಿ ಅಂದ್ರೆ ರಿಟರ್ನ್ ಏನ್ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ಕ್ಯಾಶ್ ರಿಯಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಪ್ರೊಡಕ್ಷನ್ ಮಾಡಿ ನೀವು ಸೇಲ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಕ್ಯಾಶ್ ರಿಯಲೈಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸಮ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ 5 years ಮಾರ್ಕೆಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ. ಆ 5 years ಅಲ್ಲಿ ಅಲ್ಲಲ್ಲಿ ಒಂದು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಅಥವಾ ಫೋರ್ತ್ ಇಯರ್ ಸಮ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನೀವು ವರ್ಕಿಂಗ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಮುಖಾಂತರ. ಯಾಕಂತ ಹೇಳಿದ್ರೆ ಇಮಿಡಿಯೇಟ್ ಎಲ್ಲದಕ್ಕೂ ನಮಗೆ ಸಿಗೋದಿಲ್ಲ, ಅಂದ್ರೆ ಎಲ್ಲಾ ಕಡೆ ಸೋರ್ಸಸ್ ನಮಗೆ ಸಿಗೋದಿಲ್ಲ, ರಾ ಮೆಟೀರಿಯಲ್ಸ್ ಅದು ಇದೆಲ್ಲ. ಸೊ ಬಿಗಿನಿಂಗ್ ಅಲ್ಲಿ ಅಥವಾ ಒಂದು 1 year 2 year 3 years ಈ ತರ ಏನಾದ್ರೂ ಪ್ರಾಬ್ಲಮ್ಸ್ ಆದಾಗ ಅಸೆಟ್ಸ್ ಅಲ್ಲಿ ಸೊ ಸ್ಪೆಂಡ್ ಮಾಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಆನ್ ದ ಬೇಸಿಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ರಿಪೇರ್ಸ್ ಆಯ್ತು ಮೆಷಿನರೀಸ್ ಪ್ರೊಡಕ್ಷನ್ ಮಾಡುವಾಗ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಅಥವಾ ಫೋರ್ತ್ ಇಯರ್, ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಸಮ್ ಶಾರ್ಟ್ ಟರ್ಮ್ ಮನಿ, ರೈಟ್? ಸೊ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈಗ ಪ್ರಾಡಕ್ಟ್ ಪ್ರೊಡಕ್ಷನ್ ಆಗಿ ಮಾರ್ಕೆಟ್ ಆಗ್ತಾ ಇದೆ ಅಥವಾ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀರಾ. ಸೊ ಮಾರ್ಕೆಟ್ ಎಷ್ಟು ಇಯರ್ ಇದೆ ಅಂದ್ರೆ ಒಂದು 5 years, ಒಂದು 4th year ವರೆಗೂ ಸೇಲ್ ಮಾಡಿರ್ತೀರಾ. ಓಕೆ, ಸೊ ದಿಸ್ ಸೈಕಲ್ ಕಂಟಿನ್ಯೂ ಟಿಲ್ ದ ಎಂಡ್ ಆಫ್ ದಿ ಪ್ರಾಜೆಕ್ಟ್. ಬಟ್ ವೈಲ್ ನಿಯರಿಂಗ್ ದ ಎಂಡ್ ಆಫ್ ದಿ ಪ್ರಾಜೆಕ್ಟ್, ಈ ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್ ಅಥವಾ ಪ್ರಾಜೆಕ್ಟ್ ಲೈಫ್ ಸೈಕಲ್ ಬಂದ್ಬಿಟ್ಟು ಒಂದು 4-5 years ವರೆಗೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಈಚ್ ಅಂಡ್ ಎವರಿ ಪ್ರಾಡಕ್ಟ್ ಮಸ್ಟ್ ಅಂಡ್ ಶುಡ್ ಬಿ ಪಾಸ್ ಥ್ರೂ ದಿ ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಸ್ಯಾಚುರೇಷನ್, ಡಿಕ್ಲೈನ್, ರೈಟ್? ಸೊ ಇದ್ರ ಪ್ರಕಾರ ಅದು ಮೂವ್ ಆಗ್ತಾ ಬರುತ್ತೆ. ಸೊ ಈಗ ಮಾರ್ಕೆಟ್ ಎಷ್ಟು ವರ್ಷ ಇದೆ? 5 ವರ್ಷ ಇದೆ. 4 ವರ್ಷ ಆಯ್ತು ನೀವು ಪ್ರಾಡಕ್ಟ್ ನ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಾ ಇದ್ದೀರಾ. 4 ವರ್ಷ ಅಂದ್ರೆ 4.5 ವರ್ಷ ಆಯ್ತು, ಅಂದ್ರೆ 4.5. ಓಕೆ, ಸೊ 4 ವರ್ಷ 6 ತಿಂಗಳಾಯ್ತು. ಇನ್ನು ರಿಮೈನಿಂಗ್ 6 months ಮಾತ್ರ ಇದೆ ಆ ಪ್ರಾಡಕ್ಟ್ ಅಥವಾ ಪ್ರಾಡಕ್ಟ್ ಬಂದ್ಬಿಟ್ಟು ಟರ್ಮಿನೇಷನ್ ಆಗೋದಕ್ಕೆ, ಅಂದ್ರೆ ಮಾರ್ಕೆಟ್ ಕಂಪ್ಲೀಟ್ ಆಗಿ ಡಿಕ್ಲೈನ್ ಆಗುತ್ತೆ. ಆಗ ಮಾರ್ಕೆಟ್ 5 years ಇದೆ ಅಂತ ಹೇಳಿದ್ರೆ ನೀವು 5 years ಎಂಡ್ ವರೆಗೂ ಪ್ರೊಡಕ್ಷನ್ ಮಾಡೋದಿಲ್ಲ, ಆಯ್ತಾ? ಸೊ ಒಂದು ಸರ್ಟೆನ್ ಸ್ಟೇಜ್ ಬಂದಾದ್ಮೇಲೆ ಪ್ರೊಡಕ್ಷನ್ ನ ನೀವು ಸ್ಟಾಪ್ ಮಾಡ್ತೀರಾ, ರೈಟ್? ಸೊ ಯಾವುದೇ ರೀತಿನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ಸ್ ಸ್ಪೆಂಡ್ ಮಾಡೋದಿಲ್ಲ, ಯಾವುದೇ ರೀತಿನಲ್ಲಿ ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡೋದಿಲ್ಲ, ಆಗ ಯಾವುದೇ ರೀತಿನಲ್ಲಿ ಲೇಬರ್ಸ್ ನ ಪರ್ಚೇಸ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಸೊ ಹಾಕಿರೋ ಬಂಡವಾಳ ಅಥವಾ ಏನ್ ಕ್ಯಾಪಿಟಲ್ ನ ಹಾಕಿರ್ತೀರೋ ಆ ರಿಮೈನಿಂಗ್ ಸ್ಟಾಪ್ ಮಾಡಿದಾದ್ಮೇಲೆ ಎಲ್ಲವನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ನೀವು ನೋಡ್ತೀರಾ. ಅದು ವರ್ಕಿಂಗ್ ಕ್ಯಾಪಿಟಲ್ಲೇ ಆಗಿರಬಹುದು ಅಥವಾ ನಾರ್ಮಲ್ ಕ್ಯಾಪಿಟಲ್ಲೇ ಆಗಿರಬಹುದು ಅಥವಾ ಶಾರ್ಟ್ ಟರ್ಮ್ ಆಗಿ ಏನೇನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಆ ಪೀರಿಯಡ್ ಅಲ್ಲಿ ನೀವು ರಿಕವರ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ ಅಲ್ವಾ? ಸೊ when the project termination is near to the proposal or a project, then you are going to stop the production in your company or in a factory or in a manufacturing organization to retain or to recover the investment, whether it is a short term investment or ಸಮ್ ಅದರ್ ಇನ್ವೆಸ್ಟ್ಮೆಂಟ್ಸ್. ಏನು ಬಂಡವಾಳ ಹಾಕಿದಿರೋ ಒಂದು ಸ್ಟೇಜ್ ಅಲ್ಲಿ ನೀವು ಪ್ರೊಡಕ್ಷನ್ ಮಾಡೋದು ಸ್ಟಾಪ್ ಆಗುತ್ತೆ, ಆಗ ನೀವು ಏನಿದೆಯೋ ಅದನ್ನ ಸೇಲ್ ಮಾಡ್ತೀರಾ ಅಷ್ಟೇ. ಮತ್ತೆ ಪ್ರೊಡಕ್ಷನ್ ಮಾಡೋದಿಲ್ಲ. 5 years ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ 5 years ವರೆಗೂ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡೋದಿಲ್ಲ. 5 years ಆದ್ಮೇಲೆ 5 years ವರೆಗೂ ನೀವು ಪ್ರೊಡಕ್ಷನ್ ಮಾಡ್ಕೊಂಡೇ ಇದ್ದೋಗ್ಬಿಟ್ರೆ ದೆನ್ ಟರ್ಮಿನೇಷನ್ ಎಂಡ್ ಆದಾಗ ಕಂಪ್ಲೀಟ್ ಆಗಿ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡಿಕ್ಲೈನ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಯಾರು ತಗೊಳ್ಳೋರು ಇರೋದಿಲ್ಲ. ಅದಕ್ಕೆ
ಪ್ರಾಜೆಕ್ಟ್ ಅಥವಾ ಪ್ರಾಡಕ್ಟ್ ಲೈಫ್ ಸೈಕಲ್ ಎಂಡ್ ಆಗೋಷ್ಟೊತ್ತಿಗೆ ಒಂದು ಸ್ಟೇಜಲ್ಲಿ ಪ್ರೊಡಕ್ಷನ್ ಅಥವಾ ಪ್ರಾಡಕ್ಟ್ ಪ್ರೊಡಕ್ಷನ್ ಸ್ಟಾಪ್ ಮಾಡ್ತೀರಾ. ಆ ಪ್ರೊಡಕ್ಷನ್ ಸ್ಟಾಪ್ ಯಾವಾಗ ಮಾಡ್ತೀರೋ ಅವತ್ತಿಂದ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕವರಿ ಆಗೋದಕ್ಕೆ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ರಿಕವರಿ ಆಗೋದಕ್ಕೆ ನಿಮಗೆ ಆ ಲಾಸ್ಟ್ ಇಯರ್ ಅಲ್ಲಿ ಅದು ಆಡ್ ಆಗ್ತಾ ಬರುತ್ತೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮಗೆ ರಿಕವರ್ ಆಗ್ತಾ ಬರುತ್ತೆ. ಓಕೆ, ಬೇಸ್ಡ್ ಆನ್ ದಿ ಪ್ರಾಫಿಟ್ ಮಾರ್ಜಿನ್. ಓಕೆ, ಸೊ ಏನು ಬಂಡವಾಳ ಎಕ್ಸ್ಟ್ರಾ ಹಾಕೋದಿಲ್ಲ ಲಾಸ್ಟ್ ಇಯರ್ ಅಲ್ಲಿ. ಸೊ ಅದಕ್ಕೆ ಇಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲ್ ನಾವು ಲಾಸ್ಟ್ ಇಯರ್ ಅಲ್ಲಿ ತಗೊಳ್ತಿದೀವಿ. ಸೊ ಯಾವಾಗ ಈ ವರ್ಕಿಂಗ್ ಕ್ಯಾಪಿಟಲ್ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವೋ ಆಗ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗೆ ಈ ವರ್ಕಿಂಗ್ ಕ್ಯಾಪಿಟಲ್ ಆಡ್ ಆಗುತ್ತೆ. ಬಿಕಾಸ್ ಸಿ ಇನ್ ದಿಸ್ ಪ್ರಾಬ್ಲಮ್ ದ ಪ್ರಪೋಸಲ್ ಆ ಡ್ರೈಯಿಂಗ್ ಎಕ್ವಿಪ್ಮೆಂಟ್ ನ ಇನ್ಸ್ಟಾಲ್ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ, 6 lakhs ಬೇಕಾಗ್ತಿದೆ. ಓಕೆ, ಅಡಿಷನಲ್ ಆಗಿ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ರಿಕವರಿ ಆಗ್ತಿದೆ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದಾರೆ 80,000. ಓಕೆ, ಸೊ ಈಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ 80,000 ಲಾಸ್ಟ್ ಅಲ್ಲಿ ರಿಕವರಿ ಆಗ್ತಿದೆ. ಓಕೆ, ಬಟ್ ವಾಟ್ ಈಸ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್? ಸೊ ಬಿಗಿನಿಂಗ್ ಅಲ್ಲಿ 6 lakhs ಇದೆ, ಆಕ್ಚುಲ್ ಆಗಿ ವರ್ಕಿಂಗ್ ಕ್ಯಾಪಿಟಲ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್. ದಿಸ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಎನ್ ಇನ್ವೆಸ್ಟ್ಮೆಂಟ್. ಸೊ ದೇರ್ ಫೋರ್ the original cost ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಒರಿಜಿನಲ್ ಕಾಸ್ಟ್ 6 lakhs ಮೇಲೆನೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಸಿಚುವೇಶನ್ಸ್ ಅಲ್ಲಿ ನಾವು ಕ್ಯಾಶ್ ಔಟ್ಫ್ಲೋ ಟೋಟಲ್ ಆಗಿ ಆ ಅಸೆಟ್ ಕ್ಯಾಶ್ ಔಟ್ಫ್ಲೋ ಎಷ್ಟಾಗಿದೆ ಅಂತ ನಾವು ನೋಡ್ಬೇಕಂತ ಹೇಳಿದ್ರೆ ಟೋಟಲ್ ಆಗಿ ನಾವು 6,80,000 ಈ ಎರಡನ್ನ ತಗೋಬೇಕು ಕ್ಯಾಶ್ ಔಟ್ಫ್ಲೋ. ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಾಗ ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ವರ್ಕಿಂಗ್ ಕ್ಯಾಪಿಟಲ್ನು ಅದಕ್ಕೆ ಆಡ್ ಮಾಡ್ಕೋಬೇಕು. ಡಿಪ್ರಿಸಿಯೇಷನ್ ಆಲ್ವೇಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆನ್ ದಿ ಅಸೆಟ್ ಆರ್ ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಅನ್ ಅಸೆಟ್, ರೈಟ್? ಸೊ ಈಗ ಕ್ಯಾಶ್ ಔಟ್ಫ್ಲೋ 80,000 ಆಡ್ ಆಗ್ತಿದೆ. ಅದನ್ನ ನಾವು ಯಾವ ತರ ಕನ್ಸಿಡರ್ ಮಾಡಬೇಕು? ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಾಗ ಇದೇ ತರನೇ ಮಾಡ್ಕೋಬೇಕು, ಅದು ಯಾವುದೇ ಪ್ರಾಬ್ಲಮ್ ಕೊಟ್ಟಿರ್ಲಿ. ಓಕೆ, ವಿ ಹ್ಯಾವ್ ಟು ಕನ್ಸಿಡರ್ ಲೈಕ್ ದಿಸ್ ಓನ್ಲಿ. Why we are going to add this working capital at the end of the year in the sense that is the reason. So example ಕೊಟ್ಟನಲ್ವಾ, ಅದಕ್ಕೋಸ್ಕರ ನಾವು ವರ್ಕಿಂಗ್ ಕ್ಯಾಪಿಟಲ್ ಲಾಸ್ಟ್ ಇಯರ್ ಮೆನ್ಷನ್ ಮಾಡ್ತಿದೀವಿ. ಸೊ ಟೋಟಲ್ ಆಗಿ 80,000 ರಿಕವರಿ ಆದ್ಮೇಲೆ ನಮಗೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ 80,000 ಏನ್ ಹಾಕಿದೆವು ಬಂಡವಾಳ ಅದನ್ನ ಲಾಸ್ಟ್ ಇಯರ್ ಅಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟಿದೀವಿ. ಓಕೆ, ಸೊ ಅದಕ್ಕೆ ಇಲ್ಲಿ 80,000 ಆಡ್ ಆಗ್ತಾ ಇರೋದು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ಕ್ಯಾಶ್ ಫ್ಲೋ ಅಂತ ಹೇಳಿದ್ರೆ ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ. ಬಂಡವಾಳ 80,000 ಫಸ್ಟ್ ಹಾಕಿದೀವಿ ಆಸ್ ಎ ಪಾರ್ಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ದೆನ್ ಅಟ್ ದ ಎಂಡ್ ಆಫ್ ದಿ ಇಯರ್ ಇಟ್ ವಿಲ್ ಬಿ ಗೋಯಿಂಗ್ ಟು ಕಂಪ್ಲೀಟ್ಲಿ recovered by the company. So that is called as a net working capital. So therefore we have to add this net working capital at the end of the year to get the cash flow after tax before depreciation. That's it. Okay, so ಇಲ್ಲಿಗೆ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿದೆ ಇದು. ಸೊ ಈಗ ಜಸ್ಟ್ ನಾವು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿ ಫಿನಿಶ್ ಮಾಡಿದ್ದೀವಿ. ಓಕೆ, ಸೊ ಕ್ಯಾಶ್ ಔಟ್ಫ್ಲೋ ಬಂದಾಗ ಅದನ್ನ ನೆನ್ಪಿಟ್ಕೊಳ್ಳಿ, ವರ್ಕಿಂಗ್ ಕ್ಯಾಪಿಟಲ್ ಜೊತೆಗೆ ಆ ಒರಿಜಿನಲ್ ಕಾಸ್ಟ್ ಆಡ್ ಆಗುತ್ತೆ ಅಥವಾ ಆ ಒರಿಜಿನಲ್ ಕಾಸ್ಟ್ ಜೊತೆಗೆ ಈ ವರ್ಕಿಂಗ್ ಕ್ಯಾಪಿಟಲ್ ಆಡ್ ಆಗುತ್ತೆ. ಅದು ನಾನು ನೆಕ್ಸ್ಟ್ ನಿಮ್ಗೆ ಪ್ರಾಬ್ಲಮ್ ಮಾಡಿದಾಗ ಹೇಳ್ಕೊಡ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಓಕೆ, ಈಗ ಫಸ್ಟ್ ಬಂದು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ದಾಗಿದೆ. ಓಕೆ, ಸೊ ಇಲ್ಲಿವರೆಗೂ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಈಗ ಎಲ್ಲ ಅಂದ್ರೆ ಪೇ ಬ್ಯಾಕ್ ಪೀರಿಯಡ್ಗೆ, ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ಗೆ, NPVಗೆ, IRRಗೆ ಬಂದ್ಬಿಟ್ಟು ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಓನ್ಲಿ. So therefore we have calculated first step cash flow after tax before depreciation, that is by considering the net working capital. Okay, so ಈಗ first question ಏನು, that is calculation of payback period. So payback period ನ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ. ಓಕೆ, ಸೊ ದ ಕ್ಯಾಶ್ ಫ್ಲೋ ಟರ್ಮ್ ಏನಂತ ಕನ್ಸಿಡರ್ ಮಾಡ್ತೀವಿ, ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ಸೊ ನೀವು ಇದನ್ನ ಸ್ಪೆಸಿಫೈ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೇದು. ಓಕೆ, ಸೊ ಫಸ್ಟ್ ಏನಿದೆ ದಟ್ ಈಸ್ ಇಯರ್ಸ್. So how many years are given? 1, 2, 3, 4, 5. So totally they have specified the only 5 years, right? So ಈಗ ಇಯರ್ಸ್ ನ ಕನ್ಸಿಡರೇಷನ್ ಮಾಡಿದ್ದಾಗಿದೆ. ಈಗ ನಮಗೆ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ಗೆ ನಮ್ಗೆ ಏನ್ ಬೇಕಾಗುತ್ತೆ, ದಟ್ ಈಸ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಬೇಕಾಗುತ್ತೆ. ಸೊ ಎಷ್ಟಿದೆ, ದಟ್ ಈಸ್ 2,40,000. ಓಕೆ, 2,04,000 ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಇಯರ್ 2,28,500 ಕೊಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಇಯರ್ 1,83,000 ಕೊಟ್ಟಿದ್ದಾರೆ. ನೆಕ್ಸ್ಟ್ 1,62,000 ಕೊಟ್ಟಿದ್ದಾರೆ. ನೆಕ್ಸ್ಟ್ 2,28,000 ಕೊಟ್ಟಿದ್ದಾರೆ. So this is the cash flow after tax before depreciation. So you know very well that is how we are going to calculate the payback period. So payback period calculation ಮಾಡೋದ್ರಲ್ಲಿ 2 ways ಇದೆ. ಒಂದು, when even cash flows are given, so then we have to calculate the payback period based on the original cost and annual constant cash flow base ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಟ್ ಇಲ್ಲಿ ಕ್ಯಾಶ್ ಫ್ಲೋಸ್ ಬಂದ್ಬಿಟ್ಟು ಒಂದೊಂದು ಇಯರ್ಗೆ ಒಂದೊಂದು ಕೊಟ್ಟಿದ್ದಾನೆ, ಆಯ್ತಾ? ಸೊ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪೇಬ್ಯಾಕ್ ಪೀರಿಯಡ್, ದಟ್ ಈಸ್ ಬೇಸ್ಡ್ ಆನ್ ದಿ ಡಿಫ್ರೆಂಟ್ ಫಾರ್ಮುಲಾ. ಆ ಫಾರ್ಮುಲಾನ ನಾನು ಹೇಳ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಅರ್ಲಿಯರ್ ಇಯರ್
ಇನ್ ವಿಚ್ ದ ಒರಿಜಿನಲ್ ಕಾಸ್ಟ್ ಈಸ್ ರಿಕವರ್ಡ್ ಅಂಡ್ ಆಲ್ಸೋ ದ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ರಿಕವರ್ ಆಗಬೇಕು ಅಂಡ್ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಾಗಿದೆ ಅನ್ಕೊಂಡು ಅದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಈ ಮೆಥಡ್ ಅಲ್ಲಿ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಕ್ಯುಮ್ಯುಲೇಟ್ ಮಾಡ್ಕೋಬೇಕು. ಅಂದ್ರೆ ಒಂದೊಂದು ಇಯರ್ದು ಕ್ಯಾಶ್ ಫ್ಲೋ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಆಡ್ ಮಾಡ್ತಾ ಹೋಗಬೇಕು. ಸೊ ದೆನ್ ಯು ವಿಲ್ ಗೆಟ್ ದ ಹೆಡ್ಡಿಂಗ್ ದಟ್ ಈಸ್ ಕ್ಯುಮ್ಯುಲೇಟಿವ್ cash inflow, or you have to consider the cumulative cash flow after tax before depreciation ಅಂತಾನು ಕನ್ಸಿಡರ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನಿಸುತ್ತೋ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಯರ್ ಎಷ್ಟಿದೆ, 2,40,000. ಸೊ ಸೆಕೆಂಡ್ ಇಯರ್ 2,40,000 ಪ್ಲಸ್ ಈ ಸೆಕೆಂಡ್ ಇಯರ್ದು ಕ್ಯಾಶ್ ಫ್ಲೋ ಆಡ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ 4,32,500 ಪ್ಲಸ್ 1,83,000 ಥರ್ಡ್ ಇಯರ್ದು ಆ್ಯಡ್ ಮಾಡ್ಕೊಂಡ್ರೆ ಕ್ಯುಮ್ಯುಲೇಟಿವ್ ಬರ್ತಾ ಹೋಗುತ್ತೆ. ಅದೇ ಥರನೇ ಓಕೆ. ಸೊ ಈಸ್ ಈಕ್ವಲ್ ಟು 6,15,500 ಪ್ಲಸ್ 1,62,000. ಓಕೆ, ಸೊ ಹೆಂಗೋ ಎಕ್ಸೆಲ್ಲು ಎಕ್ಸ್ಪ್ಲೇನ್ ಮಾಡ್ದಂಗೂ ಆಗ್ತಿದೆ ನಿಮಗೆ. ಓಕೆ, ಸೊ ISC ನಲ್ಲಿ. ಓಕೆ, ಸೊ ಈಸ್ ಈಕ್ವಲ್ ಟು 7,75,000 ಪ್ಲಸ್ 2,28,000. ಓಕೆ, ಸೊ ಆ್ಯಡ್ ಮಾಡ್ಕೊಂಡು ನಮಗೆ ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ನಮಗೆ ಬಂದಿದೆ. ಓಕೆ, ಸೊ ಈಗ ನಾವು ಇದರಲ್ಲಿ ಏನು ನೋಡ್ಬೇಕಂತ ಹೇಳಿದ್ರೆ ಒರಿಜಿನಲ್ ಔಟ್ಫ್ಲೋ, ರೈಟ್? ಸೊ ವಾಟ್ ಈಸ್ ದ ಒರಿಜಿನಲ್ ಔಟ್ಫ್ಲೋ ಇಸ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್. ಸೊ ಒರಿಜಿನಲ್ ಆಗಿ ಎಷ್ಟು ಔಟ್ಫ್ಲೋ ಆಗ್ತಿದೆ ಅಸೆಟ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ, ದಟ್ ಈಸ್ 6 lakhs ರಿಕವರಿ ಆಗ್ತಾ ಇದೆ ಅಲ್ವಾ. ಸೊ 6 lakh ರಿಕವರಿ ಅಂತ ಹೇಳಿದ್ರೆ 6 lakhs ಇಸ್ ದ ಒರಿಜಿನಲ್ ಕಾಸ್ಟ್, ರೈಟ್? ಸೊ ಈ 6 lakhs ಅಲ್ವಾ. ಸೊ ಈ 6 lakhs ಜೊತೆಗೆ ನಾವು ಅನದರ್ ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವರ್ಕಿಂಗ್ ಕ್ಯಾಪಿಟಲ್ ಅಡಿಷನಲ್ ಎಕ್ಸಾಂಪಲ್ ಅಥವಾ ಅಡಿಷನಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಾಗ ಈ ತರ ಮಾಡ್ಕೋಬೇಕು. ಓಕೆ, ಸೊ ಜಸ್ಟ್ ಯು ಹ್ಯಾವ್ ಟು ಅನಲೈಸ್ ದಿ ಕಾನ್ಸೆಪ್ಟ್ ಅಂಡ್ ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ದಿ ಕಾನ್ಸೆಪ್ಟ್. ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಾಗ ಯಾವ ತರ ಮಾಡಬೇಕು ಅಂತ. ಸೊ ಈಗ 6 lakhs ಒರಿಜಿನಲ್ ಔಟ್ಫ್ಲೋ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲ್ನ ಒಂದು ಅಡಿಷನಲ್ ಆಗಿ ಆಡ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ 80,000. Okay, so this is the actual original outflow. Okay, so 6 lakhs plus 80,000, you will get 6,80,000 is the original cost of an asset. Original cost of an asset ಅಂತಂದ್ರೆ including working capital. ಅಂದ್ರೆ ನಾವು ಇಲ್ಲಿ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಆ ವರ್ಕಿಂಗ್ ಕ್ಯಾಪಿಟಲ್ ನಮ್ಗೆ ಬೇಕಾಗುತ್ತೆ, ಅದನ್ನ ಆಡ್ ಮಾಡ್ಕೊಂಡು ಡಿಸಿಷನ್ ತಗೋಬೇಕು. ಬಟ್ ಡಿಪ್ರಿಸಿಯೇಷನ್ ಇದ್ರ 6,80,000 ಮೇಲೆ ಕ್ಯಾಲ್ಕುಲೇಷನ್ ಮಾಡಬಹುದು, ಬಿಕಾಸ್ ಆಲ್ವೇಸ್ ದ ಡಿಪ್ರಿಸಿಯೇಷನ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ ಅಸೆಟ್ ವ್ಯಾಲ್ಯೂ, ದಟ್ ಇಸ್ ಅ ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಅನ್ ಅಸೆಟ್. ಓಕೆ, ಸೊ ಒರಿಜಿನಲ್ ಔಟ್ಫ್ಲೋ ಅಂತ ಹೇಳಿದ್ರೆ ವಿ ಆರ್ ಸ್ಪೆಂಡಿಂಗ್ ದಿ ಕ್ಯಾಶ್ ಟು ಮೀಟ್ ದಿ ಡೇ ಟು ಎಕ್ಸ್ಪೆನ್ಸಸ್. It is also considered as a part of an investment, so therefore we have to consider as a investment, that's it. But it is not a original cost of an asset, right? Okay, so ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಾಗ ಇದೇ ತರನೇ ನಾವು ಟ್ರೀಟ್ ಮಾಡಬೇಕು. ಓಕೆ, ಸೊ ಈಗ ಪೇ ಬ್ಯಾಕ್ ಪೀರಿಯಡ್ಗೆ ನಮಗೆ ಈಗ 6,80,000 ರಿಕವರಿ ಮಾಡಬೇಕು ಅಂತ ನಮಗೆ ಬಂದಿದೆ. ಓಕೆ, ಸೊ ಈಗ ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋ ಮಾಡ್ಕೊಂಡಿದ್ದು ಆಗಿದೆ. ಸೊ ಈಗ ಈ 6,80,000 ಯಾವ ಇಯರ್ ಅಲ್ಲಿ ರಿಕವರ್ ಆಗುತ್ತೆ ಅಂತ ನೋಡಿ. ಸೊ ಇಲ್ಲಿ 6,15,500 ಮಾತ್ರ ಇದೆ. ಸೊ 4th ಇಯರ್ ಅಲ್ಲಿ ರಿಕವರಿ ಆಗುತ್ತೆ. ಅಂದ್ರೆ ಯಾಕಂದ್ರೆ 7,77,500 ಬಂದ್ಬಿಟ್ಟಿದೆ. ಈ 4th ಇಯರ್ ಅಲ್ಲಿ ರಿಕವರಿ ಆಗಬಹುದು ಅಲ್ವಾ. ಸೊ ಈಗ ಜಸ್ಟ್ ವಿ ಹ್ಯಾವ್ ಟು ಸಿ ದಿ ಫಾರ್ಮುಲಾ ಯಾವ ತರ ನಾವು ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಐ ವಿಲ್ ಶೇರ್ ದಿ ವೈಟ್ ಬೋರ್ಡ್ ನಾವು. ಜಸ್ಟ್ 1 minute. ಓಕೆ, ಸೊ ಈಗ ಜಸ್ಟ್ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಫಾರ್ಮುಲಾ ಟು ಕಂಪ್ಯೂಟ್ ಪೇ ಬ್ಯಾಕ್ ಪೀರಿಯಡ್. ಸೊ ವೆನ್ ಕ್ಯಾಶ್ ಫ್ಲೋಸ್ ಆರ್ ಅನ್ಈವನ್. ಸೊ ಕ್ಯಾಶ್ ಫ್ಲೋಸ್ ಬಂದ್ಬಿಟ್ಟು ಅನ್ಈವನ್ ಇದ್ದಾಗ ಯಾವ ತರ ನಾವು ಪೇ ಬ್ಯಾಕ್ ಪೀರಿಯಡ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯು ನೋ ವೆರಿ ವೆಲ್ ದಟ್ ಈಸ್ ಅ ಜನರಲ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್. ದಟ್ ಈಸ್ ಇಯರ್, ಸೊ ಶಾರ್ಟ್ ಫಾರ್ಮ್, ಇಯರ್ ಬಿಫೋರ್ ಫುಲ್ ರಿಕವರಿ. ಸೊ ರಿಕವರಿ ಅಂದ್ರೆ ಇಯರ್ ಬಿಫೋರ್ ಫುಲ್ ರಿಕವರಿ ಅಂದ್ರೆ ಫುಲ್ ರಿಕವರಿ ಆಗೋದಕ್ಕಿಂತ ಮುಂಚೆ ಯಾವ ಇಯರ್ ಅಲ್ಲಿ ಮ್ಯಾಕ್ಸಿಮಮ್ ರಿಕವರಿ ಆಗಿದೆ ಅದನ್ನ ನಾವು ಆ ಇಯರ್ನ ನಾವು ತಗೊಳ್ತಿದ್ದೀವಿ. ಓಕೆ, ಸೊ ಇಯರ್ನ ರಿಕವರಿ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಆಡ್ ಮಾಡ್ತೀವಿ. ಓಕೆ, ಸೊ ಜಸ್ಟ್ ವಿ ಹ್ಯಾವ್ ಟು
ಆ್ಯಡ್. ಸೊ ಏನು ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಿ ದ ಬ್ಯಾಲೆನ್ಸ್ ಅಮೌಂಟ್ ಅಂತ ಹೇಳ್ಬಿಟ್ಟು ನಾವು ತಗೋಬಹುದು. ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರ್. ಸೊ ಇದು ಫಾರ್ಮುಲಾ ಅರ್ಥ ಆಗಿಲ್ಲ ಅಂದ್ರೆ ನಿಮಗೆ ವ್ಯಾಲ್ಯೂಸ್ ಹಾಕ್ತೀನಲ್ವಾ, ಆಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕ್ಯಾಶ್ ಔಟ್ಫ್ಲೋ ರಿಕವರಿ ಆಗೋದಕ್ಕಿಂತ ಮುಂಚೆ ಯಾವ ಇಯರಲ್ಲಿ ಮ್ಯಾಕ್ಸಿಮಮ್ ನಾವು ರಿಕವರಿ ಮಾಡ್ಕೊಂಡಿದ್ವಿ, ಅದಕ್ಕೆ ವಾಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇನ್ ದ ಸೆನ್ಸ್ ದಟ್ ಈಸ್ ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರಿ. ಎಷ್ಟು ರಿಕವರಿ ಮಾಡ್ಕೋಬೇಕು ಇನ್ನು ಅಂತ ಹೇಳ್ಬಿಟ್ಟು ಆ ಅಮೌಂಟ್ನ ಹಾಕ್ಕೊಳ್ತೀವಿ. ಸೊ ಈ ಅಮೌಂಟ್ನ ಹಾಕ್ಕೊಂಡಿದ್ದಾದ್ಮೇಲೆ ದೆನ್ ವಿ ಹ್ಯಾವ್ ಟು ಡಿಡಕ್ಟ್ ಫ್ರಮ್ ದಿಸ್, ರೈಟ್? ಸೊ ಡಿಡಕ್ಟ್ ಅಲ್ಲ, ದೆನ್ ವಿ ಹ್ಯಾವ್ ಟು ಡಿವೈಡ್ ದಿಸ್ ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರ್. ಸೊ ಇದರಲ್ಲಿ ನಾವು ಇದ್ರ ಜೊತೆಗೆ ನಾವು ಏನು ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ, ದಟ್ ಈಸ್ ದ ಕ್ಯಾಶ್ ಫ್ಲೋ ಆಫ್ ದಿ ನೆಕ್ಸ್ಟ್ ಇಯರ್ ಫಾಲೋಸ್ ದಿ ಅರ್ಲಿಯರ್ ಇಯರ್. ಸೊ ಕ್ಯಾಶ್ ಫ್ಲೋ ಆಫ್ ದ ನೆಕ್ಸ್ಟ್ ಇಯರ್ ಫಾಲೋಸ್ ಅರ್ಲಿಯರ್ ಇಯರ್. ಸೊ ಕ್ಯಾಶ್ ಫ್ಲೋ ಆಫ್ ದಿ ನೆಕ್ಸ್ಟ್ ಇಯರ್ ಫಾಲೋಸ್ ಅರ್ಲಿಯರ್ ಇಯರ್ದು ನಾವು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಮೆನ್ಷನ್ ಅಂತ ಹೇಳಿದ್ರೆ ನಾನು ವ್ಯಾಲ್ಯೂಸ್ ಹಾಕಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಹೌ ಐ ಆಮ್ ಗೋಯಿಂಗ್ ಟು ಅಪ್ಲೈ ದಿ ವ್ಯಾಲ್ಯೂಸ್ ಟು ದಿಸ್ ಫಾರ್ಮುಲಾ. ಓಕೆ, ಸೊ ಈಗ ನೋಡಿ, ಇಯರ್ ಬಿಫೋರ್ ಫುಲ್ ರಿಕವರಿ. ಸೊ ಇಯರ್ ಬಿಫೋರ್ ಫುಲ್ ರಿಕವರಿ ಅಂತ ಹೇಳಿದ್ರೆ ನಮಗೆ ಒರಿಜಿನಲ್ ಅಮೌಂಟ್ ಎಷ್ಟು ರಿಕವರಿ ಆಗಬೇಕು? ದಟ್ ಈಸ್ 6,80,000 ನಮಗೆ ರಿಕವರಿ ಆಗಬೇಕಲ್ವಾ? ಸೊ ದಿಸ್ ಇಸ್ ಇನ್ಕ್ಲೂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್. ದಿಸ್ ಇಸ್ ದ ಆಕ್ಚುಯಲ್ ಕ್ಯಾಶ್ ಔಟ್ಫ್ಲೋ, ಬಟ್ ಇಟ್ ಈಸ್ ನಾಟ್ ಅ ಒರಿಜಿನಲ್ ಕಾಸ್ಟ್. ಒರಿಜಿನಲ್ ಕಾಸ್ಟ್ 6 lakhs ಇದೆ, 80,000 ವರ್ಕಿಂಗ್ ಕ್ಯಾಪಿಟಲ್, ಅದನ್ನು ನಾವು ರಿಕವರಿ ಮಾಡ್ಕೋಬೇಕಲ್ವಾ? ಸೊ ವಾಟ್ ಈಸ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ದ ಒರಿಜಿನಲ್ ಕ್ಯಾಶ್ ಔಟ್ಫ್ಲೋ ಎಷ್ಟು ನಾವು ರಿಕವರ್ ಮಾಡ್ಕೋಬೇಕಂತ ಹೇಳಿದ್ರೆ 6,80,000 ನಾವು ರಿಕವರ್ ಮಾಡ್ಕೋಬೇಕು. ಸೊ ನಿಮಗೆ ಪ್ರಾಬ್ಲಮಲ್ಲಿ ಈಗ ಪ್ರಾಬ್ಲಮ್ ನೋಡಿ, ಒರಿಜಿನಲ್ 6,80,000 ಬಂದ್ಬಿಟ್ಟು ಯಾವ ಇಯರ್ ಅಲ್ಲಿ ಮ್ಯಾಕ್ಸಿಮಮ್ ರಿಕವರಿ ಆಗುತ್ತೆ? 4th ಇಯರ್ ಅಲ್ಲಿ ರಿಕವರಿ ಆಗುತ್ತೆ. ಬಟ್ ಇನ್ ಪ್ರಾಬ್ಲಮ್ ಏನ್ ಕೇಳಿದ್ದಾರೆ? ಫಸ್ಟು ಇಯರ್ ಬಿಫೋರ್ ಫುಲ್ ರಿಕವರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಈಗ ಫುಲ್ ರಿಕವರಿ ಯಾವ ಇಯರ್ ಅಲ್ಲಿ ಆಗ್ತಿದೆ? 4th ಇಯರ್ ಅಲ್ಲಿ ಆಗ್ತಿದೆ. ಸೊ ಹಿಯರ್ ಬಿಫೋರ್ ಫುಲ್ ರಿಕವರಿ ಅಂತ ಹೇಳಿದ್ರೆ ಫುಲ್ ರಿಕವರಿ ಆಗೋದಕ್ಕಿಂತ ಮುಂಚೆ ಯಾವ ಇಯರ್ ಇದೆ? 3rd ಇಯರ್, ರೈಟ್? ಸೊ ಅದಕ್ಕೆ ನಾವು ಇಯರ್ ಬಿಫೋರ್ ಫುಲ್ ರಿಕವರಿ ಯಾವ್ದನ್ನ ತಗೊಳ್ತೀವಿ? 3 ಅಂತ ತಗೊಳ್ತೀವಿ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಇಯರ್. ಸೊ ಇಲ್ಲಿ ನಾವು 3 ಅಂತ ತಗೊಳ್ತೀವಿ. ಸೊ 3 ಆಯ್ತಾ? ಸೊ ದಿಸ್ ಈಸ್ ದ ಇಯರ್ ಬಿಫೋರ್ ಫುಲ್ ರಿಕವರಿ. ಫುಲ್ ರಿಕವರಿ ಆಗೋದಕ್ಕಿಂತ ಮುಂಚೆ ಯಾವ ಇಯರ್ ಬಂದಿದೆ ಅಂತ ಹೇಳಿದ್ರೆ 3rd ಇಯರ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಪ್ಲಸ್ ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರ್ ಡಿವೈಡೆಡ್ ಬೈ ಕ್ಯಾಶ್ ಫ್ಲೋ ಆಫ್ ದಿ ನೆಕ್ಸ್ಟ್ ಇಯರ್ ಫಾಲೋಸ್ ಅರ್ಲಿಯರ್. ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇದನ್ನ ನೋಡಿ, ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರ್ ಅಲ್ವಾ? ಓಕೆ, ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರ್. ಸೊ ಜಸ್ಟ್ ಸಿ ದಿ ಎಕ್ಸೆಲ್ ಶೀಟ್ ನಾವು. ಓಕೆ, ಸೊ ಈಗ ಟೋಟಲ್ ನಮಗೆ 3rd ಇಯರ್ ಅಲ್ಲಿ ಎಷ್ಟು ರಿಕವರಿ ಆಗಿದೆ? ದಟ್ ಈಸ್ 6,15,500 ರಿಕವರಿ ಆಗಿದೆ ಅಲ್ವಾ? ಸೊ ಈಗ ನಮಗೆ ಟೋಟಲ್ ಆಗಿ ಎಷ್ಟು ರಿಕವರಿ ಆಗಬೇಕು? 6,80,000 ರಿಕವರಿ ಆಗಬೇಕು. ಓಕೆ, ಸೊ ಬಟ್ ಈ 6,15,500 3rd ಇಯರ್ ಅಲ್ಲಿ ರಿಕವರಿ ಆಗಿದೆ. ನಮ್ಗೆ ಬೇಕಾಗಿರೋದು ಎಷ್ಟು? 6,80,000 ರಿಕವರಿ ಯಾವಾಗ ಆಗುತ್ತೆ ಅಂತ ಬೇಕು. ಸೊ 6,15,500 ಅಲ್ಲಿ 6,80,000 ಮೈನಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ರಿಕವರಿ ಆಗಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಎಷ್ಟು ರಿಕವರಿ ಆಗಬೇಕು? ದಟ್ ಈಸ್ 64,500 rupees ನಮಗೆ ರಿಕವರಿ ಆಗಬೇಕಲ್ವಾ? ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ಹಿಯರ್ ದ ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರ್. ಎಷ್ಟು ರಿಕವರಿ ಆಗಬೇಕು? 64,500 rupees ರಿಕವರಿ ಆಗಬೇಕು. ಓಕೆ, ಸೊ 64,500 rupees ನಮಗೆ ರಿಕವರಿ ಆಗಬೇಕು. ಸೊ ನೆಕ್ಸ್ಟ್ ಏನು ಕೇಳ್ತಿದ್ದಾನೆ? ಕ್ಯಾಶ್ ಫ್ಲೋ ಆಫ್ ದಿ ನೆಕ್ಸ್ಟ್ ಇಯರ್ ಫಾಲೋಸ್ ಅರ್ಲಿಯರ್ ಇಯರ್. ಇಲ್ಲಿ ಅರ್ಲಿಯರ್ ಇಯರ್ ಯಾವುದು? 3rd ಇಯರ್ ಅಲ್ವಾ? ಸೊ ನೆಕ್ಸ್ಟ್ ಇಯರ್ದು ಕ್ಯಾಶ್ ಫ್ಲೋ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದಟ್ ಈಸ್ ದ ಕ್ಯಾಶ್ ಫ್ಲೋ ಆಫ್ ದಿ ನೆಕ್ಸ್ಟ್ ಇಯರ್ ಫಾಲೋಸ್ ದಿಸ್ ಅರ್ಲಿಯರ್ ಇಯರ್. ಅರ್ಲಿಯರ್ ಇಯರ್ ಆದ್ಮೇಲೆ ಎಷ್ಟು ಕ್ಯಾಶ್ ಫ್ಲೋ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನ ಅಮೌಂಟ್ನ ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಿ, ಕ್ಯಾಶ್ ಫ್ಲೋ ಆಫ್ ದಿ ನೆಕ್ಸ್ಟ್ ಇಯರ್ ಫಾಲೋಸ್ ಅರ್ಲಿಯರ್ ಇಯರ್. ಇಲ್ಲಿ ಅರ್ಲಿಯರ್ ಇಯರ್ ಯಾವುದು? 3rd ಇಯರ್. ಸೊ ಅರ್ಲಿಯರ್ ಇಯರ್ ಆದ್ಮೇಲೆ ನೆಕ್ಸ್ಟ್ ಇಯರ್ ಯಾವುದು?
fourth year. So fourth year the cash flow is to 1,62,000 is the cash flow. This is the cash flow of the next year follows this earlier year. Okay, so 1,62,000 cash flow ಬಂದಿದೆ. So 1,62,000 ತಗೊಂಡು ಅಲ್ಲಿ ಹಾಕೋದು. Okay, so just 1,62,000 is the cash flow of the next year follows earlier year. Okay, so ಈಗ ಜನರಲ್ ಆಗಿ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು. ಸೊ ಇಸ್ ಈಕ್ವಲ್ ಟು 3 ಪ್ಲಸ್ 64,500 ಡಿವೈಡೆಡ್ ಬೈ 1,62,000 ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 0.39. ಓಕೆ 39 ಅಂತ ಹೇಳಿದ್ರೆ 39 ಅಂತಾನೆ ಕನ್ಸಿಡರ್ ಮಾಡ್ತೀನಿ, ಇಲ್ಲಾಂದ್ರೆ 40 ಅಂತ ಕನ್ಸಿಡರ್ ಮಾಡಿ, ದಟ್ ಈಸ್ 40. ಓಕೆ, ಸೊ ಇಷ್ಟು ಆಗಿದೆ. ಸೊ ನೆಕ್ಸ್ಟ್ 3 ಪ್ಲಸ್ 0.40 3.40. ಓಕೆ, ಸೊ ಅಂದರೆ 3 years 4 months ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ದಟ್ಸ್ ಇಟ್. ಸೊ ದಿಸ್ ಈಸ್ ದ ಆಕ್ಚುಯಲ್ ಪೇ ಬ್ಯಾಕ್ ಪೀರಿಯಡ್. ಸೊ ಪೇ ಬ್ಯಾಕ್ ಪೀರಿಯಡ್ ಎಷ್ಟು ಬಂದಿದೆ? 3.40 years. ಓಕೆ, ಸೊ 3.40 years ಅಂತಾನು ಬರೀಬಹುದು, ಅಥವಾ 3 years 4 months ಅಂತ ಹೇಳ್ಬಿಟ್ಟು ನೀವು ಬರೀಬಹುದು. ಸೊ ನೆಕ್ಸ್ಟ್ ಏನಾದರೂ ಡಿಜಿಟ್ಸ್ ಏನಾದ್ರು ಬಂದರೆ ಡೇಸ್ ಅಂತ ಕನ್ಸಿಡರ್ ಮಾಡಿ. ಫಾರ್ ಎಕ್ಸಾಂಪಲ್ 3.41 ಅಂತ ಇತ್ತು, 3 years 4 months 1 day ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರೇಷನ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಪೇ ಬ್ಯಾಕ್ ಪೀರಿಯಡ್. ಸೊ ಈಗ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಮಾಡಿದ್ದು ಆಗಿದೆ. ಸೊ ಬೇಸ್ಡ್ ಆನ್ ದಿಸ್ ದ ಪೇ ಬ್ಯಾಕ್ ಪೀರಿಯಡ್ ಈಸ್ 3.40 years ಅಂತ ಹೇಳ್ಬಿಟ್ಟು ನೀವು ಕೊಡಬಹುದು. ಓಕೆ, ಸೊ ದಿಸ್ ಇಸ್ ದ ವಿ ಆಫ್ ಕ್ಯಾಲ್ಕುಲೇಟಿಂಗ್ ದಿ ಪೇ ಬ್ಯಾಕ್ ಪೀರಿಯಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳಿದ್ದೇನೆ. ದಟ್ ಈಸ್ ದ ಸೆಕೆಂಡ್ ಕ್ವೆಶನ್. ಓಕೆ, ಸೊ ಸೆಕೆಂಡ್ ಕ್ವೆಶನ್ ಅಂತ ಹೇಳಿದ್ರೆ ಇಲ್ಲಿ ಕೇಳಿರೋದು ಪೇ ಬ್ಯಾಕ್ ಪೀರಿಯಡ್ ಆಯಿತು. ಸೊ ಫಸ್ಟ್ ನಾವು ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಹೇಳಿದ್ರೆ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಿಮ್ಗೆ ಈಸಿ ಆಗುತ್ತೆ ಅಂತ. ಓಕೆ, ಸೊ ನೀವು ಬೇಕಾದ್ರೆ ಆಮೇಲೆ ಅದನ್ನು ಫಸ್ಟ್ ಇದನ್ನ ನೆಕ್ಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾನು ಪೇ ಬ್ಯಾಕ್ ಪೀರಿಯಡ್ ನ ಕ್ಯಾಲ್ಕುಲೇಷನ್ ಮಾಡಿದಾಗಿದೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್. ಯು ನೋ ವೆರಿ ವೆಲ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳಿದ್ರೆ. ಡಿಸ್ಕೌಂಟೆಡ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಅಪ್ಲೈ ದಿ ಡಿಸ್ಕೌಂಟ್ ಫ್ಯಾಕ್ಟರ್ಸ್, ದಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ ಯಾವ ತರ ಅದು ಅಪ್ಲಿಕಬಲ್ ಆಗುತ್ತೆ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಿ ಜನರಲ್ ಆಗಿ ಎಷ್ಟು ಕೊಟ್ಟಿದ್ದಾರೆ? 12% ಕೊಟ್ಟಿದ್ದಾರೆ. ನೀವು ಅಲ್ಲಿ 14% 15% ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಡಿ. ಓಕೆ, ಸಿಂಪ್ಲಿ ವೇಸ್ಟ್ ಆಫ್ ಟೈಮ್. ಸೊ ಜನರಲ್ ಆಗಿ ಏನು ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೆ, ಅದಕ್ಕೆ ಕ್ವಶನ್ ಬೇಸ್ ಮೇಲೆ ನಾವು ಮಾಡ್ತಾ ಹೋಗಬೇಕು, ಸಾಲ್ವ್ ಮಾಡ್ತಾ ಹೋಗಬೇಕು. ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಫಾರ್ಮೆಟ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಫಾರ್ಮೆಟ್ ಸ್ಕೇಲ್ ಪೆನ್ಸಿಲ್ ಎತ್ಕೊಂಡೆಲ್ಲ ಹಾಕ್ಬಿಡ್ಬೋದು. ಓಕೆ, ಸೊ ಜಸ್ಟ್ ಯು ಹ್ಯಾವ್ ಟು ಸಿ ದ ಕ್ವೆಶನ್. ಬೇಸ್ಡ್ ಆನ್ ದಟ್ ಕ್ವೆಶನ್ ಯು ಹ್ಯಾವ್ ಟು ಸಾಲ್ವ್ 1 by 1. ದಟ್ಸ್ ಇಟ್. ಓಕೆ, ಸೊ ಈಗ 12% ಜನರಲ್ ಆಗಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಕೊಟ್ಟಿದ್ದಾರೆ, ಇದನ್ನೇ ಅಪ್ಲೈ ಮಾಡಿ ನೋಡೋಣ. ನಮಗೆ ಬೇಕಾಗಿಲ್ಲ 15% 14%, ನಿಮ್ಗೆ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ 12% ಮಾತ್ರ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಈಗ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್. ಸೊ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ಗೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಕನ್ಸಿಡರೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ಗೂ ಅದೇ ಬರುತ್ತೆ. ಓಕೆ, ಸೊ ಇಲ್ಲಿ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಇಯರ್ಸ್ ಬಂದ್ಬಿಟ್ಟು ಸೇಮ್ ಬರುತ್ತೆ. ನಾನು ಅದಕ್ಕೆ ಇಲ್ಲ ಮೆನ್ಷನ್ ಮಾಡ್ಕೊಳ್ತಿದ್ದೀನಿ ಸೇಮ್ ಅಮೌಂಟ್. ಓಕೆ, ಸೊ ಈಗ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ನಾನು ಡಿಸ್ಕೌಂಟ್ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡ್ಕೋಬೇಕು. ಸೊ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಯಾವುದು? ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್, ರೈಟ್? ಸೊ ಪಿ ವಿ ಫ್ಯಾಕ್ಟರ್, ಪಿ ವಿ ಅಟ್ 12% ಜನರಲ್ ಆಗಿ ಕೊಟ್ಟಿದ್ದಾರೆ. ಜನರಲ್ ಆಗಿ ನಾನು 12% ಎಷ್ಟು ಕೊಟ್ಟಿದ್ದಾರೆ ಅದನ್ನ ಅಪ್ಲೈ ಮಾಡ್ಕೊಳ್ತೀನಿ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ 12%ಗೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀರಾ? ದಟ್ ಈಸ್ 1 divided by 1.12 ಅದ್ರ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ. ಸೊ 12%ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬೇಕಾದ್ರೆ ನೀವು ಟೇಬಲ್ ಅಲ್ಲಿ ನೋಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಜನರಲ್ ಆಗಿ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಸೊ 12% ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಸ್ಟ್ ಇಯರ್ಗೆ 0.893 ಬರುತ್ತೆ, ಸೆಕೆಂಡ್ ಇಯರ್ಗೆ 0.797 ಬರುತ್ತೆ, ನೆಕ್ಸ್ಟ್ 0.712 ಬರುತ್ತೆ, ನೆಕ್ಸ್ಟ್ 0.636 ಬರುತ್ತೆ, ನೆಕ್ಸ್ಟ್ 0.567 ಇಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನಾನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ದಿಸ್ ಈಸ್ ಏನ್ ಬರುತ್ತೆ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ. ಇಲ್ಲಿ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ನಾನು ಇಲ್ಲಿ ಡಿಸ್ಕೌಂಟೆಡ್
ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದೀನಿ. ನಿಮಗೆ ಯಾವ ಥರ ಕನ್ವೀನಿಯಂಟ್ ಆಗುತ್ತೋ ಆ ಥರ ಹೆಡ್ಡಿಂಗ್ ಕೊಟ್ಕೊಳ್ಳಿ. ಓಕೆ, ನಾನು ಇದನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ನೀವು ಅದನ್ನೇ ಕೊಟ್ಕೊಂಡು ಹೋಗಬೇಡಿ. ನಿಮಗೆ ಯಾವ ಥರ ಅರ್ಥ ಆಗುತ್ತೋ ಅದ್ರ ಬೇಸ್ ಮೇಲೆ ಕೊಟ್ಕೊಂಡು ಹೋಗಿ. ದಟ್ಸ್ ಇಟ್. ಓಕೆ, ಸೊ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ನನಗೆ ಬರಬೇಕು ಅಥವಾ ಡಿಸ್ಕೌಂಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಬರಬೇಕು ಅಂತ ಹೇಳಿದ್ರೆ ನಾನು ಅಲ್ಟಿಮೇಟ್ಲಿ ದಿಸ್ ಕ್ಯಾಶ್ ಫ್ಲೋಸ್ನ ನಾನು ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು? ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಆಸ್ ಯೂಶುವಲ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಯಾವ ಥರ ಮಾಡ್ತೀರೋ ಅದೇ ಥರ NPV ನಲ್ಲಿ. ಓಕೆ, ಸೊ ಈಗ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಮಲ್ಟಿಪ್ಲೈ ಮಾಡಿದ್ದೀನಿ, ನನಗೆ ಡೆಸಿಮಲ್ಸ್ ಆದಮೇಲೆ ನಂಬರ್ಸ್ ಬೇಡ, ಸೊ ಅದಕ್ಕೆ ರೌಂಡ್ ಫಿಗರ್ ಮಾಡ್ಕೊಳ್ತಿದ್ದೀನಿ. ಓಕೆ, ಸೊ ನಾವು ಪೇ ಬ್ಯಾಕ್ ಪೀರಿಯಡ್ ನಿಮ್ಗೆ ಗೊತ್ತಿದೆ ಯಾವ ಥರ ಫಾರ್ಮುಲಾ, ಯಾವ ಥರ ಬಂದಾಗ ಏನು ಅಪ್ಲೈ ಮಾಡೋದಂತ. ಸೊ ವೆನ್ ಪೇ ಬ್ಯಾಕ್ ಪೀರಿಯಡ್ ಅಂತ, ಪೇ ಬ್ಯಾಕ್ ಪೀರಿಯಡ್ ಜನರಲ್ ಆಗಿ ಒರಿಜಿನಲ್ ಕಾಸ್ಟ್ ಆನ್ಯುವಲ್ ಕಾನ್ಸ್ಟಂಟ್ ಕ್ಯಾಶ್ ಫ್ಲೋ ಯಾವ್ದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ ವೆನ್ ಕ್ಯಾಶ್ ಫ್ಲೋಸ್ ಆರ್ ಈವನ್ ಕ್ಯಾಶ್ ಫ್ಲೋಸ್, ರೈಟ್? ಸೊ ಹಿಯರ್ see, observe, again we are getting the cash flows uneven, so then you have to make the cumulative cash flow. So ಕ್ಯುಮುಲೇಟ್ ಮಾಡ್ಕೋಬೇಕು ಅಂದ್ರೆ 1 ಇಯರ್ಗೆ ನೆಕ್ಸ್ಟ್ ಇಯರ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಆಗ ನೀವು ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಇಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ನ ಅಪ್ಲೈ ಮಾಡೋದಕ್ಕೆ ಇದು ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಆಗುತ್ತೆ ಅಷ್ಟೇ. ಅಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ ಇಲ್ಲ ಇದರಲ್ಲಿ, ಅದಕ್ಕೆ ಅದು ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಅಲ್ಲ. ಓಕೆ, that's it. That is the difference between payback period and discounted payback period. So ಈಗ ಕ್ಯುಮುಲೇಟಿವ್ ಮಾಡ್ಕೋಬೇಕಂತ ಹೇಳಿದ್ರೆ 1,82,172. ಓಕೆ, ಸೊ ನೆಕ್ಸ್ಟ್ 1,82,172 ಪ್ಲಸ್ 1,82,115. ಸೊ ಈ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ಈಗ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ನಮಗೆ ಬಂದಿದೆ. ಸೊ ಕ್ಯುಮುಲೇಟಿವ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ 7,26,891 ಬಂದಿದೆ. ಓಕೆ, ಸೊ ಈಗ 12%ಗೆ ಜನರಲ್ ಆಗಿ ಬಂತು. ಸೊ ಅಗೇನ್ ಸೇಮ್ ಒರಿಜಿನಲ್ ಔಟ್ಫ್ಲೋ ಎಷ್ಟಿದೆ? ಟೋಟಲ್ 6 lakhs ಇದೆ. ಒರಿಜಿನಲ್ ಕಾಸ್ಟ್ ಆಫ್ ಅನ್ ಅಸೆಟ್ 6 lakhs. ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ನ ಆ್ಯಡ್ ಮಾಡಿಕೊಂಡ್ರೆ 80,000 ಆ್ಯಡ್ ಆಗುತ್ತೆ. ಹೇಳಿದ್ದೀನಿ 80,000 ಯಾಕೆ ಆ್ಯಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅಗೇನ್ ಸಿ ಎಷ್ಟು ರಿಕವರಿ ಮಾಡ್ಕೋಬೇಕು? 80,000 ರಿಕವರಿ ಮಾಡ್ಕೋಬೇಕು. ಸೊ ಇಲ್ಲಿ ಕ್ಯಾಶ್ ಫ್ಲೋಸ್ ಬಂದಿದೆ ಅಲ್ವಾ, ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋಸು ಯಾವ ಇಯರಲ್ಲಿ 6 lakhs 80,000 ರಿಕವರಿ ಆಗುತ್ತೆ? 5th ಇಯರಲ್ಲಿ ರಿಕವರಿ ಆಗುತ್ತೆ. ಡಿಸ್ಕೌಂಟೆಡ್ ಬೇಸ್ಡ್ ಆನ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ ಬೇಸ್ ಮೇಲೆ ಏನಾದರೂ ಮಾಡಿದ್ರೆ ಅದು 6,80,000 ಬಂದ್ಬಿಟ್ಟು 5th ಇಯರ್ ರಿಕವರಿ ಆಗುತ್ತೆ. ಓಕೆ, ಆಗ ಅರ್ಲಿಯರ್ ಬಿಫೋರ್ ದಟ್ ಈಸ್ ಅರ್ಲಿಯರ್ ಇಯರ್ ಇನ್ ವಿಚ್ the amount will be going to recover, that is earlier year. Okay, so maximum earlier year ಯಾವುದು ಬರುತ್ತೆ? 4 ಬರುತ್ತೆ. ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ರಿಕವರ್ ಮಾಡ್ಕೋಬೇಕು? ಇದರಿಂದ 6,80,000 ಮೈನಸ್ 5,97,615 ಅದನ್ನು ಡಿಡಕ್ಟ್ ಮಾಡ್ಕೊಂಡ್ರೆ ನಮಗೆ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಬೇಕು ಅಂತ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಫ್ಲೋ ಎಷ್ಟಾಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಯರ್ ಕ್ಯಾಶ್ ಫ್ಲೋ ಎಷ್ಟಾಗುತ್ತೆ ಅಂತ ಜಸ್ಟ್ ವಿ ಹ್ಯಾವ್ ಟು ಅಪ್ಲೈ ದಿಸ್ ವ್ಯಾಲ್ಯೂಸ್ ಟು ದ ಫಾರ್ಮುಲಾ. ನಾವು ಫಾರ್ಮುಲಾಗೆ ಅಪ್ಲೈ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಓಕೆ, ಸೊ ಇದು ಮುಗೀತು. ಇದು ಫಸ್ಟ್ ಒಂದಾಯಿತು. ಸೊ ಇದೇ ಫಾರ್ಮುಲಾನ ನಾನು ಇಲ್ಲಿ ಅಪ್ಲೈ ಮಾಡಿ ನೋಡ್ತೀನಿ. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಈ ಪ್ರಾಬ್ಲಮಲ್ಲಿ ನೋಡಿ, ಇಯರ್ ಬಿಫೋರ್ ಫುಲ್ ರಿಕವರಿ ಯಾವ್ದು ಬರುತ್ತೆ? ಸೊ ಈ 5th ಇಯರಲ್ಲಿ ರಿಕವರಿ ಆಗುತ್ತೆ. ಸೊ ಇದಕ್ಕಿಂತ ಅರ್ಲಿಯರ್ ಯಾವುದು? ಇಯರ್ ಬಿಫೋರ್ ಫುಲ್ ರಿಕವರಿ 4th ಇಯರ್ ಅಲ್ಲ. ಓಕೆ, ಸೊ 4 ಅಂತ ನಾನು ಮೆನ್ಷನ್ ಮಾಡ್ತಿದ್ದೀನಿ. ಜಸ್ಟ್ 4 ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತಿದ್ದೀನಿ. ಸೊ 4 ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಆ್ಯಡ್ ದ ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರ್. ಸೊ ಬ್ಯಾಲೆನ್ಸ್ ಅಮೌಂಟ್ ರಿಕ್ವೈರ್ಡ್ ಟು ರಿಕವರ್ ಅಂತ ಹೇಳಿದ್ರೆ ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ರಿಕವರ್ ಮಾಡ್ಕೋಬೇಕು ನಾವಿನ್ನು? ಟೋಟಲ್ ಎಷ್ಟು ರಿಕವರಿ ಆಗಬೇಕು? ದಟ್ ಈಸ್ 6,80,000 ರಿಕವರಿ ಆಗಬೇಕು. ಬಟ್ ಇಲ್ಲಿ ಕ್ಯಾಶ್ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋ ಎಷ್ಟು ಬಂದಿದೆ? 5,97,615. ಸೊ ಇನ್ನು ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ರಿಕವರಿ ಆಗಬೇಕು? 82,385 ರಿಕವರಿ ಆಗಬೇಕು ಇನ್ನು ನಮಗೆ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ದಟ್ ಅಮೌಂಟ್ ವೈಟ್ ಬೋರ್ಡ್. ಸೊ ಎಷ್ಟು ರಿಕವರಿ ಆಗಬೇಕು? ಬ್ಯಾಲೆನ್ಸ್ ಅಮೌಂಟು ದಟ್ ಈಸ್ 82,385 rupees ರಿಕವರಿ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಕನ್ಸಿಡರ್ ಮಾಡಬೇಕು? ಕ್ಯಾಶ್ ಫ್ಲೋ ಆಫ್ ದಿ ನೆಕ್ಸ್ಟ್ ಇಯರ್ ಫಾಲೋಸ್ ಅರ್ಲಿಯರ್ ಇಯರ್. ಅದ ನೆಕ್ಸ್ಟ್ ಇಯರ್ ಕ್ಯಾಶ್ ಫ್ಲೋ ಎಷ್ಟು ಬಂದಿದೆ? ಫಾಲೋಸ್ ಅರ್ಲಿಯರ್. ಅರ್ಲಿಯರ್ ಇಯರ್ ಆದಮೇಲೆ ನೆಕ್ಸ್ಟ್ ಇಯರ್ ಅದು 5th ಇಯರ್. 5th ಇಯರ್ದು ಕ್ಯಾಶ್ ಫ್ಲೋ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಅಮೌಂಟು ಹಾಕಬೇಕು. ನೋಡೋಣ ಎಷ್ಟು ಬಂದಿದೆ ಅಂತ. ಸಿ 1,29,276. 1,29,276
276 ಬಂದಿದೆ ಅಲ್ವಾ. ಸೊ 1,29,276 ಅಷ್ಟು ಕ್ಯಾಶ್ ಫ್ಲೋ ಬಂದಿದೆ. ಓಕೆ, ಸೊ ಈಗ ಇದನ್ನ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋದಷ್ಟೇ. ಓಕೆ, ಸೊ ಈಸ್ ಈಕ್ವಲ್ ಟು 4 ಪ್ಲಸ್ 82,385 ಡಿವೈಡೆಡ್ ಬೈ 1,29,276 ಎಷ್ಟು ಬರುತ್ತೆ? 0.637 ಬರುತ್ತೆ. ನಾನು 64 ಹಾಕ್ಕೊಳ್ತೀನಿ, ಸಾರಿ 0.64. ಓಕೆ, ಇಸ್ ಈಕ್ವಲ್ ಟು 4 ಪ್ಲಸ್ 4.64 ಇಯರ್ಸ್ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ದ ಆಕ್ಚುಯಲ್ ಪೇ ಬ್ಯಾಕ್ ಪೀರಿಯಡ್ ಫಾರ್ ದಿಸ್ ಪ್ರಾಬ್ಲಮ್. ದಟ್ ಈಸ್ ಬೇಸ್ಡ್ ಆನ್ ದಿ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಬೇಸ್ ಮೇಲೆ 4.64 ಇಯರ್ಸ್ ಬರುತ್ತೆ. ಓಕೆ, ಸೊ ಅಲ್ಲಿ ನಾನು ಮೆನ್ಷನ್ ಮಾಡ್ಕೊಳ್ತೀನಿ 4.64 ಅಲ್ವಾ. ಸೊ ಬೇಸ್ಡ್ ಆನ್ ದಿ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 4.64 ಇಯರ್ಸ್ ನಮಗೆ ಬಂದಿದೆ. ಸೊ ದಿಸ್ ಈಸ್ ದ ಆಕ್ಚುಯಲ್ ಪೇ ಬ್ಯಾಕ್ ಪೀರಿಯಡ್ ವೆನ್ ಕ್ಯಾಶ್ ಫ್ಲೋಸ್ ಆರ್ ಡಿಸ್ಕೌಂಟೆಡ್. ಸೊ ಕ್ಯಾಶ್ ಫ್ಲೋ ಡಿಸ್ಕೌಂಟ್ ಮಾಡದೇ ಇದ್ದಾಗ 3.4 ಇಯರ್ಸ್ ಅಲ್ಲಿ ರಿಕವರಿ ಆಗುತ್ತೆ ಅಂತ ಕೊಟ್ಟರೆ, ಡಿಸ್ಕೌಂಟ್ ಮಾಡಿದಾಗ 4.64 ಇಯರ್ಸ್ ಅಲ್ಲಿ ರಿಕವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೀವಿ. ಸೊ ನಾವು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ದಟ್ ಈಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋದಲ್ವಾ. ಸೊ ಈಗ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದು ಆಗಿದೆ. ಓಕೆ, ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಈಗ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಅದಕ್ಕೂ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ನೋಡ್ಕೊಳ್ಳಿ ಆಯ್ತಾ, ಯಾವ್ದಾದೆಲ್ಲ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಸಂಪ್ಷನ್ ಮಾಡ್ಕೊಂಡ್ಬಿಡಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಷನ್ ಮಾಡೋದು ಜನರಲ್ ಆಗಿ 12% ಬೇಸ್ ಮೇಲೆ, ಯಾಕಂದ್ರೆ ಜನರಲ್ ಆಗಿ ಅವ್ನು 12% ಕೊಟ್ಟಿದ್ದಾರೆ. ನೆಕ್ಸ್ಟ್ IRR ಬಂದ್ಬಿಟ್ಟು NPV ಬೇಸ್ ಮೇಲೆ ಮಾಡ್ತೀವಲ್ವಾ. ಸೊ NPV ಬೇಸ್ ಮೇಲೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ IRR ನಾವು ಎಲ್ಲಾ ಪರ್ಸೆಂಟೇಜಸ್ ಅಪ್ಲೈ ಮಾಡ್ಕೋಬೇಕು. ನೀವು ಬೇಕಾದ್ರೆ NPVಗೆ ಸಪ್ರೇಟ್ ಆಗಿ 12%ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡ್ಕೋಬಹುದು, ಇನ್ ಕೇಸ್ ಟೈಮ್ ಇದ್ರೆ ಆ ತರ ಮಾಡಿ. ಇಲ್ಲ ಅಂತ ಹೇಳಿದ್ರೆ 12%ಗೂ ಮಾಡ್ಕೊಂಬಿಡಿ, 14%ಗೂ ಮಾಡ್ಕೊಂಬಿಡಿ, 15% ಮಾಡ್ಕೊಂಬಿಡಿ. NPV IRR ಯಾವಾಗ ಕೊಟ್ಟಿರ್ತಾರೋ ಪ್ರಾಬ್ಲಮ್ ಅಲ್ಲಿ, ಆಗ ಎಷ್ಟು ಪರ್ಸೆಂಟ್ ಕೊಟ್ಟಿದ್ರೆ ಎಲ್ಲದಕ್ಕೂ ಮಾಡ್ಕೊಂಬಿಡಿ ನೀವು ಆಯ್ತಾ. ಎಲ್ಲದಕ್ಕೂ ಅಂತ ಹೇಳಿದ್ರೆ ಪರ್ಸೆಂಟೇಜಸ್ ಎಲ್ಲ ಅಪ್ಲೈ ಮಾಡಿ. ಓಕೆ, ಸೊ ನಾನು ಹೇಳ್ತೀನಿ ಈಗ ಯಾವ ತರ ಅಂತ ಹೇಳ್ಬಿಟ್ಟು. ಓಕೆ, ಸೊ ಥರ್ಡ್ ಕ್ವಶನ್ ಏನು? ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದು ಸೇಮ್ ಇರುತ್ತೆ. ಓಕೆ, ಇಯರ್ಸ್ ಮತ್ತೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಸೇಮ್ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈಗ ಫಸ್ಟು ನಾನು 12% ಅಪ್ಲೈ ಮಾಡ್ತೀನಿ. ನೆಕ್ಸ್ಟು 14 ಕೊಟ್ಟಿರೋದಲ್ವಾ. ಎಸ್, ನೋಡಿ ಫಸ್ಟ್ ಯೂಸ್ 12%, 14%, 15%. ನಾನು NPV 12% ಮಾಡ್ಕೊಂಡ್ರು IRR ಕ್ಯಾಲ್ಕುಲೇಷನ್ ಮಾಡುವಾಗ 14%, 15% ಅಪ್ಲೈ ಮಾಡಲೇಬೇಕು. ಅದಕ್ಕೆ ಒಂದೇ ಟೇಬಲ್ ಅಲ್ಲಿ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋಸ್. ಓಕೆ, ಸೊ ನೀವು ಅಷ್ಟೇ ಎಕ್ಸಾಮ್ ಅಲ್ಲಿ ಎಲ್ಲ ಒಂದೇ ತರ ಒಂದೇ ಇದರಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ಮಾತ್ರ NPV IRR ಕೊಟ್ಟಾಗ ಮಾತ್ರ. ಮತ್ತೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಪೇ ಬ್ಯಾಕ್ ಪೀರಿಯಡ್ಗೆ ಮತ್ತೆ ಇನ್ಯಾವ್ದಿದು ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ಗೆ ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ಕೋಬೇಡಿ. ಓಕೆ, ಸೊ ಈಗ NPV ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಪರ್ಸೆಂಟ್ಗೆ, ದಟ್ ಇಸ್ 12% ಫಸ್ಟ್ ಜನರಲ್ ಆಗಿ ಕೊಟ್ಟಿದ್ದಾರೆ, ಅದು ಮಾಡಲೇಬೇಕು. ನೆಕ್ಸ್ಟ್ 14%, 15%ಗೂ ಮಾಡ್ಬಿಡ್ತೀನಿ ಒಂದೇ ಟೇಬಲ್ ಅಲ್ಲಿ. ಓಕೆ, ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 12% ಕೊಟ್ಟಿರ್ತೀನಿ ಫಸ್ಟ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂ ಅಟ್ 14% ಕೊಟ್ಟಿದ್ದಾರಲ್ವಾ. ಸೊ 14% ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ಪ್ರೆಸೆಂಟ್, ಓಕೆ, ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 15%. 14 ಆದಮೇಲೆ 15 ಕೊಟ್ಟಿದ್ದಾನೆ. ಸೊ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಓಕೆ, ಅದು ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಓಕೆ, ಸೊ ಇಲ್ಲಿ ಇನ್ನೊಂದು ಕಾಲಮ್ ನನಗೆ ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 12% ಅಂತ ಹೇಳಿದ್ರೆ ಈ 2 ಕಾಲಮ್ಸ್ ಏನು ತಗೊಂಡಿದ್ದೀನಿ ಅಂತಂದ್ರೆ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು, ದಟ್ಸ್ ಇಟ್. ಓಕೆ, ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಾನು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡಬೇಕು. ಫ್ಯಾಕ್ಟರ್ ಯಾವ್ದ್ರದ್ದು ಅಪ್ಲೈ ಮಾಡಬೇಕು? ಅಟ್ 12% ಫ್ಯಾಕ್ಟರ್ ಅಪ್ಲೈ ಮಾಡಬೇಕಲ್ವಾ. ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಏನಾದರೂ ಅಪ್ಲೈ ಮಾಡಿದಾದ್ಮೇಲೆ ನಾನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಕ್ಯಾಶ್ ಇನ್ಫ್ಲೋಗೆ ಮಲ್ಟಿಪ್ಲೈ ಮಾಡಿ ನನಗೇನು ಬರುತ್ತೆ? ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ, ಅದು 12% ಬೇಸ್ ಮೇಲೆ. ಸೊ ಅದೇ ಥರ ಇಲ್ಲೂ ಅಷ್ಟೇ ಸೇಮ್
ಫ್ಯಾಕ್ಟರ್ ಅಟ್ 14% ಅಪ್ಲೈ ಮಾಡಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ 14%. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 15% ಅಪ್ಲೈ ಮಾಡಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ 15%. ನಿಮಗೆ ಬೇಕಾದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ 12%, 14%, 15% ಬೇಕಾದ್ರೆ ಬರ್ಕೊಳ್ಳಿ. ಓಕೆ, ನೋ ಇಶ್ಯೂಸ್. ಸೊ ಇಲ್ಲಿ ನಾನು 14% ಯೂಸ್ ಮಾಡಬೇಕು. ಸೊ 14%. ನೆಕ್ಸ್ಟ್ ಇಲ್ಲಿ ನಾನು 15% ಯೂಸ್ ಮಾಡಬೇಕು. ಓಕೆ, ಸೊ ಜಸ್ಟ್ ಇದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ 1/1.12 ಇಲ್ಲಿ ಆಲ್ರೆಡಿ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ 12%ಗೆ. ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿ, ಆಯಿತಾ. ಸೊ 14%ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡೋಣ. ಫಸ್ಟು 1/1.10 ಅಂತ ಹೇಳಿದ್ರೆ ಫಸ್ಟ್ ಇಯರ್ ಎಷ್ಟು ಬರುತ್ತೆ? 1 ಮಿನಿಟ್. ಎಸ್, 1/1.2 ಅಂತ ಹೇಳಿದ್ರೆ ಫಸ್ಟ್ ಇಯರ್ 0.893, ಸೆಕೆಂಡ್ ಇಯರ್ 0.793, 797 and 0.712. ಸೊ ಅದೇ ಥರ 14%ಗೆ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ 1/1.14. ಸೊ ಫಸ್ಟ್ ಇಯರ್ ಯು ವಿಲ್ ಗೆಟ್ 0.877, ಸೆಕೆಂಡ್ ಇಯರ್ ಯು ವಿಲ್ ಗೆಟ್ 0.769, ಥರ್ಡ್ ಇಯರ್ 0.675, ನೆಕ್ಸ್ಟ್ ಫೋರ್ತ್ ಇಯರ್ 0.592, ಫಿಫ್ತ್ ಇಯರ್ 0.519. ಸೊ ಅದೇ ಥರ 15%ಗೂ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಬಿಡಿ. ಓಕೆ, ಸೊ ಫಿಫ್ತ್ ಇಯರ್ ಅಂತೀನಿ. ಸೊ 15% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಗೆ. ಓಕೆ, ಸೊ ಹೌ ಮಚ್ ಯು ವಿಲ್ ಗೆಟ್? ದಟ್ ಇಸ್ ಹೌ ಟು ಕ್ಯಾಲ್ಕುಲೇಟ್ ಫಾರ್ 15%? 1/1.15, ರೈಟ್? ಸೊ ಫಾರ್ ದ ಫಸ್ಟ್ ಇಯರ್ ಯು ವಿಲ್ ಗೆಟ್ 0.870, ಸೆಕೆಂಡ್ ಇಯರ್ 0.756, ಥರ್ಡ್ ಇಯರ್ 0.5658, ನೆಕ್ಸ್ಟ್ ಫೋರ್ತ್ ಇಯರ್ 0.572, ನೆಕ್ಸ್ಟ್ ಲಾಸ್ಟ್ ಇಯರ್ 0.497. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಜಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಈ ಕ್ಯಾಶ್ ಇನ್ಫ್ಲೋಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಇಸ್ ಈಕ್ವಲ್ ಟು 2,40,000 ಇಂಟು ದಿಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ ಅದೇ ಥರ ನೀವು ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡಿ. ಇಲ್ಲಿ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ಮಲ್ಟಿಪ್ಲೈ ಮಾಡಿ ಇಟ್ಬಿಡ್ಬೇಡಿ, ಪಕ್ಕದಲ್ಲಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಜಸ್ಟ್ 2,04,000 ಇಂಟು ದಿಸ್ ಪ್ರೆಸೆಂಟ್ ವ್ಯಾಲ್ಯೂ 14% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. Similarly, you have to multiply the 15% present value factors to this cash inflow to get the present value of cash inflow at 15%. Is equal to 2,04,000 into 15% present value factor. Okay, so now we have already calculated the present value of cash inflows at 12% and 14% and 15%. So ಈಗ ಟೋಟಲ್ ಮಾಡೋಣ ಯಾವುದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ. ಸೊ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್, ಸೊ ಕ್ಯಾಶ್ ಇನ್ಫ್ಲೋಸ್ ಬಂದಿದೆ. ಓಕೆ, ಸೊ ಈಗ ಟೋಟಲ್ ಮಾಡಬೇಕಂದ್ರೆ 12% ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟು ಬಂದಿದೆ, 14% ಎಷ್ಟು ಬಂದಿದೆ, 15% ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಟೋಟಲ್ ಮಾಡ್ಕೊಂಬಿಡೋಣ. ಓಕೆ, ಸೊ ಇಸ್ ಈಕ್ವಲ್ ಟು ಸಮ್. ಓಕೆ, ಟೋಟಲ್ ಮಾಡ್ಬೇಕಂದ್ರೆ ಸಮ್ ಅಂತ ಯೂಸ್ ಮಾಡ್ತೀವಿ ಎಕ್ಸೆಲ್ ಅಲ್ಲಿ. ಓಕೆ, ಸೊ ಎಂಟರ್ ಮಾಡಿದ್ರೆ ಟೋಟಲ್ 7,26,891 ಬಂದಿದೆ. ಅದೇ ಥರ 14%ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಈಕ್ವಲ್ ಟು ಸಮ್ ನೆಕ್ಸ್ಟ್ 15%ಗೆ is equal to sum, just make it total 6,76,620. So in order to get the net present value, you have to deduct the total present value of cash outflow. So total present value of cash outflow na deduct madidre from total present value of cash inflow nalli you will get net present value. So what is the total present value of cash outflow? So outflow andre 6,80,000 including net working capital. So total 6,80,000. So illi outflow estiде 6,80,000. So illu aste 6,80,000. So now you will get the net present value when you are going to deduct the present value of cash inflow, that is the present value of cash outflow from present value of cash inflow, right? Okay, minus 6,80,000. So ಅದೇ ಥರ ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು.
6,92,386 minus 6,80,000 is equal to 6,76,620 minus 6,80,000. So 12% ಗೆ ಪಾಸಿಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, 14% ಗೆ ಪಾಸಿಟಿವ್ ಅಂಡ್ 15% ಗೆ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿದೆ. ಸೊ ಅಕಾರ್ಡಿಂಗ್ ಟು ದ ಕ್ವೆಶನ್ ವಿ ಹ್ಯಾವ್ ಆಲ್ಸೋ ಕ್ಯಾಲ್ಕುಲೇಟೆಡ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ದೆನ್ ಫೈನಲಿ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಸೊ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. Just observe here the last concept, that is the calculation of internal rate of return. So cash flow term ಇದಕ್ಕೂ ಅಷ್ಟೇ ನಾವು ಏನು ಯೂಸ್ ಮಾಡ್ಕೊಳ್ತೀವಿ, ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ಓಕೆ, ಸೊ ಈಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತಲ್ಲ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಕ್ಯಾಶ್ ಇನ್ಫ್ಲೋಸ್ಗೆ ಮಲ್ಟಿಪ್ಲೈ ಮಾಡಲೇಬೇಕು. ಆಲ್ರೆಡಿ NPV ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಲ್ವಾ. ಸೊ ಜಸ್ಟ್ ಎಷ್ಟು ಯಾವ ಪರ್ಸೆಂಟ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನೊಂದು ಟ್ರಿಕ್ ಏನು ಅಂತ ಹೇಳಿದ್ರೆ, ಸೊ ಪ್ರಾಬ್ಲಮ್ ಅಲ್ಲಿ ನಿಮಗೆ ಯಾವಾಗ ಪರ್ಸೆಂಟೇಜಸ್ ಅವರೇ ಕೊಟ್ಟಿರ್ತಾರೋ ದೆನ್ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡೋ ಹಾಗಿಲ್ಲ. ಇನ್ ಕೇಸ್ ಏನಾದ್ರು ಪರ್ಸೆಂಟೇಜಸ್ ಏನಾದ್ರು ಕೊಟ್ಟಿಲ್ಲ ಅಥವಾ ಸಿಂಗಲ್ ಪರ್ಸೆಂಟೇಜಸ್ ಏನಾದ್ರು ಕೊಟ್ಟು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 12% ಮಾತ್ರ ಕೊಟ್ಟಿದ್ವು ಅಂತ ಅನ್ಕೊಳ್ಳಿ. ದೆನ್ ವಿ ಹ್ಯಾವ್ ಟು ಅಪ್ಲೈ ದಿ 13%, 14%, 15%, 16%, 17%, 18% ಅಪ್ ಟು when the present value of cash inflows is equal to present value of cash outflows. So ಯಾವಾಗ present value of cash inflow present value of cash outflow ಈಕ್ವಲ್ ಆಗಿರುತ್ತೆ, ಅಲ್ಟಿಮೇಟ್ಲಿ we will get the net present value. ಬಟ್ ಡೆಸಿಮಲ್ಸ್ ಈ ತರ ವ್ಯಾಲ್ಯೂಸ್ ಬರೋದ್ರಿಂದ ಜನರಲ್ ಆಗಿ ನಾವು IRR ಬಂದ್ಬಿಟ್ಟು ಡೆಸಿಮಲ್ಸ್ ಪಾಯಿಂಟ್ಸ್ ಬೇಸ್ ಮೇಲೆ ನಮಗೆ ಜನರಲ್ ಆಗಿ ಮ್ಯಾಕ್ಸಿಮಮ್ ಸಿಚುವೇಶನ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಈಗ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ಫಾರ್ 12% ಎಷ್ಟು ಬಂದಿದೆ, 46,891 ಅಲ್ವಾ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 12% ಎಷ್ಟು ಬಂದಿದೆ, 46,891. And for 14% how much we are getting, that is 12,386, right? So for 14% we have the net present value 12,386. Similarly for 15% how much we have, that is 3,380, that is the negative net present value. So ಈಗ 12% ಗೆ ಪಾಸಿಟಿವ್ ಬಂದಿದೆ, 14% ಗೆ ಪಾಸಿಟಿವ್ ಬಂದಿದೆ. ನೆಕ್ಸ್ಟ್ 14 ಆದ್ಮೇಲೆ 15% ಇರೋದು. ಇಲ್ಲಿ 12, 13, 12 ಆದ್ಮೇಲೆ 13 ಮಾಡಿದ್ರೆ ಪಾಸಿಟಿವ್ ಬರೋದು. ಯಾಕಂದ್ರೆ 14ಗೆ ಪಾಸಿಟಿವ್ ಬಂದಿದೆ ಅಂದ್ರೆ 13ಗೂ ಪಾಸಿಟಿವ್ ಬಂದೇ ಬರುತ್ತೆ. ಓಕೆ, ಸೊ ಇಲ್ಲಿ 14%ಗೆ ಪಾಸಿಟಿವ್ ಬಂದಿದೆ. ನೆಕ್ಸ್ಟ್ ಯಾವ್ದು ಇರೋದು 15%ಗೆ. ಸೊ 15% ನೆಗೆಟಿವ್ ಬಂದಿದೆ ಅಂತ ಹೇಳಿದ್ರೆ ನಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬಂದ್ಬಿಟ್ಟು ಈ 14% ಮತ್ತೆ ಈ 15% ಬಿಟ್ವೀನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಹೇಳೋದು, ಇನ್ ಕೇಸ್ ಏನಾದ್ರು ಪರ್ಸೆಂಟೇಜಸ್ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ವಿ ಹ್ಯಾವ್ ಟು ಟ್ರೈ ಟು ಕ್ಯಾಲ್ಕುಲೇಟ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬೇಸ್ಡ್ ಆನ್ ದಿ ಟ್ರಯಲ್ ಅಂಡ್ ಎರರ್ ಮೆಥಡ್. ಓಕೆ, ಇಫ್ ನಾಟ್ we are going to calculate based on the given information. ಈಗ 12%, 14%, 15% ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಅದಕ್ಕೆ ನಾವು 3% ಮಾತ್ರ ಅಪ್ಲೈ ಮಾಡ್ಕೊಂಡು ಮಾಡಿದ್ದೀವಿ. ಓಕೆ, ಸೊ ಈಗ ಇವೆರಡರ ಮಧ್ಯೆನೇ ಇರುತ್ತೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದ್ರೆ, ವಾಟ್ ಈಸ್ ದ ಲೋಯರ್ ಫ್ಯಾಕ್ಟರ್ ಇಯರ್ 14%, ಹೈಯರ್ ಫ್ಯಾಕ್ಟರ್ ಯಾವ್ದು ಅಪ್ಲೈ ಮಾಡ್ತಿದ್ವಿ 15%. ಓಕೆ, ಸೊ ಈಗ ನಿಮ್ಗೆ ಫಾರ್ಮುಲಾನಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ಮುಲಾನಲ್ಲಿ ABCD ಅಂಡ್ O ಇದೆ. O ಇಸ್ ನಥಿಂಗ್ ಬಟ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಇಲ್ಲಿ A ಅಂತ ಮೆನ್ಷನ್ ಮಾಡ್ಕೊಳ್ತೀನಿ, ಅಥವಾ ಇಲ್ಲಿ ನಾನು B ಅಂತ ಮೆನ್ಷನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ C ಇದೆ. ನೆಕ್ಸ್ಟ್ ಇದೆಲ್ಲ ಫಾರ್ಮುಲಾಸ್ ನಲ್ಲಿ ಇದೆ ನಿಮಗೆ. ಓಕೆ, ಸೊ ಈಗ ABCD ಅಂತ ಹೇಳಿದ್ರೆ, ಸೊ A ಇಸ್ ನಥಿಂಗ್ ಬಟ್ ಇವೆರಡರಲ್ಲಿ ಮಧ್ಯೆ ಇರುತ್ತೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದ್ರೆ, ಅಲ್ಟಿಮೇಟ್ಲಿ ದಿಸ್ ವಿಲ್ ಬಿ ದ ಲೋಯರ್ ಫ್ಯಾಕ್ಟರ್, ದಿಸ್ ವಿಲ್ ಬಿ ದ ಹೈಯರ್ ಫ್ಯಾಕ್ಟರ್. ಸೊ A is nothing but lower factor, right? So what is the lower factor in this situation? That is 14% is the lower factor. B is nothing but higher factor ಅಲ್ವಾ. A lower factor ಆದ್ರೆ B is higher factor only. So ಎಷ್ಟು ಬರುತ್ತೆ, it is 15%. Okay, next C. So C starts with that is a cash flow ಅಂತ. C cash flow ಅನ್ನೋದು C ಇಂದ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಶ್ ಫ್ಲೋ ಇನ್ ದ ಸೆನ್ಸ್ ಈ ಲೋಯರ್ ಫ್ಯಾಕ್ಟರ್ದು ಕ್ಯಾಶ್ ಇನ್ಫ್ಲೋ ಎಷ್ಟು ಬಂದಿದೆ. ಸೊ ಲೋಯರ್ ಫ್ಯಾಕ್ಟರ್ ಯಾವುದು 14%. ಸೊ 14% ಕ್ಯಾಶ್ ಇನ್ಫ್ಲೋ ಎಷ್ಟು ಬಂದಿದೆ, ದಟ್ ಈಸ್ 6,92,386, ರೈಟ್. ಸೊ ಲೋಯರ್ ಫ್ಯಾಕ್ಟರ್ದು ಕ್ಯಾಶ್ ಇನ್ಫ್ಲೋ ಎಷ್ಟು 6,92,386. ಇದು ಲೋಯರ್ ಫ್ಯಾಕ್ಟರ್ದು ಕ್ಯಾಶ್ ಇನ್ಫ್ಲೋ ಅಂದ್ರೆ ಡೆಫಿನೆಟ್ಲಿ ಡಿ ವಿಲ್ ಬಿ ಹೈಯರ್ ಫ್ಯಾಕ್ಟರ್. ಸೊ ಹೈಯರ್ ಫ್ಯಾಕ್ಟರ್ ಯಾವುದು 15%. ಸೊ 15% ಹೈಯರ್ ಫ್ಯಾಕ್ಟರ್. 15% ಕ್ಯಾಶ್ ಇನ್ಫ್ಲೋ ಎಷ್ಟು ಬಂದಿದೆ 6,76,620. ಸೊ
ಇದನ್ನ ನಾವು ಜಸ್ಟ್ ಆ ಪ್ರಾಬ್ಲಮ್ ಅಂದ್ರೆ ಫಾರ್ಮುಲಾನಲ್ಲಿ ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಜಸ್ಟ್ ಸಿ ದಿ ಫಾರ್ಮುಲಾ ನಾವು ರಿಗಾರ್ಡಿಂಗ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಓಕೆ, ಸಿ how to calculate the internal rate of return? You know the formula, right? So that is the internal rate of return is calculated based on A plus and C minus O divided by C minus D then B minus A. ಓಕೆ, ಸೊ ಈ ವರ್ಡ್ಸ್ನೆಲ್ಲ ನಾನು ಫಾರ್ಮುಲಾನಲ್ಲಿ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಎ ಬಿ ಸಿ ಡಿ ಅಂತ ಹೇಳಿದ್ರೆ ಜಸ್ಟ್ ಯೂಸ್ ಮಾಡ್ಕೊಳ್ಳೋಣ ಯಾವ ಥರ ಅಂತ. ಓಕೆ, ಸೊ ಎ ನೆಕ್ಸ್ಟ್ ಬಿ ನೆಕ್ಸ್ಟ್ ಸಿ ನೆಕ್ಸ್ಟ್ ಡಿ ಅಲ್ವಾ. ಸೊ ಎ ಇಸ್ ನಥಿಂಗ್ ಬಟ್ ದಟ್ ಈಸ್ ಅ ಲೋಯರ್ ಫ್ಯಾಕ್ಟರ್ ಯಾವುದು 14%. ಸೊ ಬಿ ಇಸ್ ನಥಿಂಗ್ ಬಟ್ ಹೈಯರ್ ಫ್ಯಾಕ್ಟರ್. ಸೊ ಹೈಯರ್ ಫ್ಯಾಕ್ಟರ್ ಯಾವುದು ದಟ್ ಈಸ್ 15% ಆಸ್ ಪರ್ ದಿ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಆಫ್ ದಿಸ್ ಲೋಯರ್ ಫ್ಯಾಕ್ಟರ್ ಎಷ್ಟು ಕನ್ಸಿಡರ್ ಮಾಡಿದ್ವಿ ಅಥವಾ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ ದಟ್ ಈಸ್ 6,92,386, ರೈಟ್. 6,92,386 ಅಲ್ವಾ. ಸೊ ಸಿಮಿಲರ್ಲಿ ಹೈಯರ್ ಫ್ಯಾಕ್ಟರ್ದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟು ದಟ್ ಈಸ್ 6,76,620. 6,76,620 is the present value of cash inflow of this higher factor. So just ಈಗ ನಾವು ಫಾರ್ಮುಲಾನಲ್ಲಿ ಅಪ್ಲೈ ಮಾಡೋದಷ್ಟೇ. ಓಕೆ, ಸೊ ಲೆಟ್ ಸಿ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಇಟ್ ಈಸ್ equal to ಎ ಈಸ್ ನಥಿಂಗ್ ಬಟ್ 14. ಸೊ ಪರ್ಸೆಂಟೇಜ್ ಯೂಸ್ ಮಾಡಬೇಡಿ IRR ಅಲ್ಲಿ, ಅದನ್ನೇ ನಾನು ಬಿಗಿನಿಂಗಿಂದ ಹೇಳ್ತಿದ್ದೀನಿ. ಪ್ಲಸ್ ಸಿ ಇನ್ ದ ಸೆನ್ಸ್ ದಟ್ ಈಸ್ 6,92,386, right? 6,92,386 minus O in the sense that is the original, that is outflow, right? That is 6,80,000. NPV ನಲ್ಲಿ outflow 6,80,000 ಯೂಸ್ ಮಾಡಿದ್ದೀವಿ. ಸೊ therefore we are going to use 6,80,000 only here. Okay, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. 6 lakh ಹಾಕೋಬೇಕಾ 6,80,000 ಹಾಕೋಬೇಕಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ನಾವು ಸೊ ಈಗ ಸಿ ಅಲ್ವಾ. ಸೊ ಸಿ ಇಸ್ ನಥಿಂಗ್ ಬಟ್ ಅಗೈನ್ 6,92,386. ನೆಕ್ಸ್ಟ್ ಮೈನಸ್ ಡಿ ಇನ್ ದ ಸೆನ್ಸ್ ದಟ್ ಈಸ್ 6,76,620 ಅಲ್ವಾ. ಸೊ ಈಗ ಕ್ಲಿಯರ್ ಆಯಿತು. ನೆಕ್ಸ್ಟ್ ಬಿ ಇನ್ ದ ಸೆನ್ಸ್ that is 15%, right? So 15 minus A in the sense 14, lower factor. Okay, so ಈಗ ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. Just see how to simplify this. Is equal to, so just simplification ಮಾಡಿ you will get internal rate of return. So plus ಈಗ 6,92,386 minus 6,80,000. So how much you will get? 12,386 ಬರುತ್ತೆ. ಓಕೆ, 12,386. ಸೊ ನೆಕ್ಸ್ಟ್ 6,92,386 minus 6,76,620. how much you will get? 15,766 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ 15 minus 1, definitely you will get 1. ಓಕೆ, ಸೊ ಜಸ್ಟ್ ಇದನ್ನು ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೋದು. ನೆಕ್ಸ್ಟ್ ಓಕೆ, ಸೊ ದಟ್ ಈಸ್ equal to 14 plus 12,386 divided by 15,766 into 1 ಅಂತ ಹೇಳಿದ್ರೆ 0.78, ಓಕೆ 9 ಅಂತ ತಗೊಳ್ತೀನಿ. ಓಕೆ, ಸೊ ನಾವು ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್
14 point, okay, is equal to 14.79 is the IRR. So internal rate of return is to 14.79 is the internal rate of return. Okay, so ಈಗ internal rate of return is to, that is 14.79 is the internal rate of return. So this is the way of calculating the internal rate of return. ಸೊ ಈ ಥರ ಮಿಕ್ಸಪ್ ಮಾಡಿ ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ವರ್ಕಿಂಗ್ ಕ್ಯಾಪಿಟಲ್ನ ಯಾವ ಥರ ಕನ್ಸಿಡರ್ ಮಾಡಬೇಕು, ಒರಿಜಿನಲ್ ಕಾಸ್ಟ್ನ ಯಾವಾಗ ಕನ್ಸಿಡರ್ ಮಾಡಬೇಕು, ಡಿಪ್ರಿಸಿಯೇಷನ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಅಂತ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಕ್ವೇರೀಸ್ you can ask and post your comment in the YouTube box or in a group. Definitely I am going to clarify your all queries. Okay, so thanks for watching. This is the last problem in this problem. So from next class we are going to start the third that is the third chapter. Okay, that is risk analysis in capital budgeting. Okay, so just I'll give the introduction in the next class itself. So now you take all the methods solutions.